ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಯೋಗ ಮಾಸ್ಟರ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ತಾವ್ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಒತ್ತಿ ಹಾಗೂ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ಬರೆದು ತಿಳಿಸಿ ಹೆಚ್ಚು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಸ್ನೇಹಿತರೆ, ನಾವು ಕಳೆದ 5-6 ವರ್ಷಗಳಿಂದ ತಕ್ಷಶಿಲಾ ಗುರುಕುಲದ ಹೆಸರಿನಲ್ಲಿ ಅನೇಕ ವಿದ್ಯೆಗಳನ್ನು ಕಲಿಸ್ತಾ ಇದ್ದೀವಿ. ಕುಂಡಲಿನಿ ರಾಜಯೋಗ, ಕ್ರಿಯಾಯೋಗ, ತಂತ್ರ ಸಾಧನೆ, ಯಕ್ಷಿಣಿ ಸಾಧನೆ, ಅಪ್ಸರ ಸಾಧನೆ, ಸಾತ್ವಿಕ, ಇನ್ನೂ ಅನೇಕ ಸಾತ್ವಿಕ ಸಾಧನೆಗಳನ್ನು ಕಲಿಸುತ್ತಾ ಬಂದಿದ್ದೇವೆ. ಈಗ ನಿಮಗೆ ನಮ್ಮ ಬೇರೆ ಭಾಷೆಯಿಂದ ಸಬ್ಟೈಟಲ್ ನೀವು ನೋಡಬೇಕಾದ್ರೆ ನಮ್ಮ ಯೂಟ್ಯೂಬ್ನಲ್ಲಿ ಮೇಲ್ಗಡೆ ಬಲಭಾಗದಲ್ಲಿ ಶಿಶಿ ಅಂತ ಇರುತ್ತೆ. ಅದನ್ನು ಸೆಟ್ಟಿಂಗ್ ಮಾಡ್ಕೊಂಡು ನಿಮ್ಗೆ ಯಾವ ಭಾಷೆ ಬೇಕೋ ಆ ಭಾಷೆ ಆಯ್ಕೆ ಮಾಡ್ಕೊಂಡ್ರೆ ಕೆಳಗಡೆ ಸಬ್ಟೈಟಲ್ ಆಗಿ ಕೆಳಗಡೆ ಟೆಕ್ಸ್ಟ್ ಆಗಿ ಬರುತ್ತೆ. ಬೇರೆ ಭಾಷೆ, ಹಿಂದಿ, ಇಂಗ್ಲೀಷು, ಯಾವ ಭಾಷೆನೂ ಇರಲಿ, ತಮಿಳು, ತೆಲುಗು ಎಲ್ಲ ಭಾಷೆನೂ ಬರುತ್ತೆ. ಅದನ್ನು ಆಯ್ಕೆ ಮಾಡ್ಕೋಬಹುದು. ಆಮೇಲೆ ನಮ್ಮ ವಿಡಿಯೋ ಕೊನೆಯಲ್ಲಿ ನಮ್ಮ ಹತ್ರ ಸಾಧನೆ ಮಾಡಿದ ಸಾಧಕರ ಅನುಭವ, ಕುಂಡಲಿನಿ ರಾಜಯೋಗ ಸಾಧನೆ ಮಾಡಿದ ಸಾಧಕರ ಅನುಭವದ ವಿಡಿಯೋಗಳನ್ನು ಲಾಸ್ಟ್ ಕೊನೆ ವಿಡಿಯೋ ನೋಡ್ತಾ ಇದ್ರಲ್ಲ, ಕೊನೆ ಎಂಡಲ್ಲಿ ಬರುತ್ತೆ. ಆಮೇಲೆ ಪ್ಲೇ ಲಿಸ್ಟಲ್ಲಿ ಕೂಡ ಇರುತ್ತೆ. ಪ್ಲೇ ಲಿಸ್ಟಲ್ಲಿ ಸಪ್ರೇಟ್ ಮಾಡಿ ಹಾಕಿದ್ದೀವಿ. ನಿಮಗೆ ಪ್ಲೇ ಲಿಸ್ಟಲ್ಲಿ ನಿಮಗೆ ಸಾಧನೆ ಮಾಡಬೇಕು ಅಂತ ಆಸಕ್ತಿ ಇದ್ರೆ, ಇಚ್ಛೆ ಇದ್ರೆ ಪ್ಲೇ ಲಿಸ್ಟಲ್ಲಿ ಹೋಗಿ ಎಲ್ಲರ ಅಭಿಪ್ರಾಯ ಅನಿಸಿಕೆಗಳನ್ನು ನೀವು ನೋಡ್ಬೋದು. ಆಮೇಲೆ ಅವ್ರದ್ದು ಫೋನ್ ನಂಬರ್ ಹಾಕಿರ್ತೀವಿ, ಅವ್ರ ವಿಳಾಸ ಹಾಕಿರ್ತೀವಿ. ನಿಮ್ಗೆ ಆಸಕ್ತಿ ಇದ್ರೆ, ಹತ್ರದಲ್ಲಿದ್ರೆ ನೀವು ಅವ್ರನ್ನ ಭೇಟಿ ಮಾಡಿ, ಅವ್ರಿಗೆ ಫೋನ್ ಮಾಡಿ ಅವ್ರು ಭೇಟಿ ಮಾಡಿ. ಆಮೇಲೆ ನಿಮಗೆ ನಾವು ಸಾಧನೆ ಮಾಡಬೇಕು ಅಂತ ಅನಿಸಿದ್ರೆ ನಮ್ಮ ಹತ್ರ ಬಂದು ದೀಕ್ಷೆ ತಗೊಂಡು ಸಾಧನೆಯನ್ನ ಮಾಡ್ಬೋದು. ಸ್ನೇಹಿತರೆ, ಈ ಸಾಧನೆಗೆ ಆನ್ಲೈನಲ್ಲಿ ದೀಕ್ಷೆ ಇದೆ, ಆಫ್ಲೈನ್ನಲ್ಲಿ ದೀಕ್ಷೆ ಇದೆ. ಆಫ್ಲೈನ್ನಲ್ಲಿ ಅಂದರೆ ಭಾನುವಾರ ಇರುತ್ತೆ. ಆನ್ಲೈನ್ನಲ್ಲಿ ಅಂದರೆ ನೀವು ಯಾವತ್ತು ಬೇಕಂತರೂ ಅವತ್ತೇ ನಾವು ಆನ್ಲೈನ್ನಲ್ಲಿ ಕುಂಡಲಿನಿ ರಾಜಯೋಗ ದೀಕ್ಷೆಯನ್ನ ನೀಡ್ತೀವಿ. ಇಲ್ಲಿ 18ರಿಂದ 45 ವಯಸ್ಸಿನೊಳಗಿರುವಂಥವರಿಗೆ 1 ವರ್ಷದ ಕುಂಡಲಿನಿ ರಾಜಯೋಗ ದೀಕ್ಷೆ, ಆಮೇಲೆ 45 ವರ್ಷದಿಂದ 55 ವಯಸ್ಸಿನ ಒಳಗಿರುವಂಥವರಿಗೆ 3 ವರ್ಷದ ಕುಂಡಲಿನಿ ರಾಜಯೋಗ ದೀಕ್ಷೆಯನ್ನ ನೀಡಲಾಗುತ್ತೆ. ಇದು ನಮ್ಮ ಪ್ರಾಚೀನ ಗುರುಕುಲದಲ್ಲಿ ಬ್ರಹ್ಮವಿದ್ಯೆಯನ್ನ ಪ್ರಾಥಮಿಕವಾಗಿ ಮಾನ್ಯತೆ ಕೊಡ್ತಾ ಇದ್ರು. ಅದನ್ನು ಕಲಿಯೋದಕ್ಕೆ 10-12 ವರ್ಷ ಹಿಡಿತಾ ಇತ್ತು ಮೊದಲು. ಆದ್ರೆ ನಾವು ಅದನ್ನ ಶಾರ್ಟ್ ಮಾಡಿ ಕೇವಲ 1 ವರ್ಷ ಮತ್ತು 3 ವರ್ಷಕ್ಕೆ ಈ ಬ್ರಹ್ಮವಿದ್ಯೆಯನ್ನ ಮಾಡಿದ್ದೇವೆ. ಅಂದ್ರೆ ನಮ್ಮ ಪ್ರಾಚೀನ ಕುಂಡಲಿನಿ ಯೋಗದ ತಂತ್ರ, ಈ ತಂತ್ರವನ್ನು ಬಳಸಿಕೊಂಡು 1 ವರ್ಷದಲ್ಲಿ 3 ವರ್ಷದಲ್ಲಿ ನಿಮಗೆ ಆ ಬ್ರಹ್ಮಜ್ಞಾನದ ಒಂದು ಅರಿವನ್ನ ನಾವು ಮೂಡಿಸುವ ಪ್ರಯತ್ನವನ್ನ ಮಾಡ್ತಾ ಇದ್ದೇವೆ. ಆಮೇಲೆ ನಮ್ದು ಯೋಗ ಮಾಸ್ಟರ್ .in ಅಂತ ವೆಬ್ಸೈಟ್ ಇದೆ. ಅದರಲ್ಲಿ ಕೂಡ ಬಲಗಡೆ ಮೇಲ್ಗಡೆ ಹೋದ್ರೆ ಕನ್ನಡ, ಹಿಂದಿ, ಇಂಗ್ಲಿಷ್ 3 ಭಾಷೆಯಲ್ಲಿ ನೀವು ಭಾಷೆ ಆಯ್ಕೆ ಮಾಡ್ಕೊಂಡು 3 ಭಾಷೆಯಲ್ಲಿ ಕೂಡ ನಮ್ಮ ವೆಬ್ಸೈಟ್ ಅನ್ನ ನೋಡ್ಬೋದಾಗಿರುತ್ತೆ. ಆಮೇಲೆ ನಮ್ಮ ಯೂಟ್ಯೂಬ್ ಅಲ್ಲಿ ಬಯೋ ಲಿಂಕ್ ಅಂತ ಇರುತ್ತೆ, ಯೂಟ್ಯೂಬ್ ಮೋರ್ ಅಂತ ಇರುತ್ತೆ ಮೇಲ್ಗಡೆ. ಅದನ್ನ ಕ್ಲಿಕ್ ಮಾಡಿದಾಗ ನಿಮಗೆ ನಮ್ಮ ತಕ್ಷಶಿಲಾ ಗುರುಕುಲ ಅಂತಂದು ಹೊಸ ಚಾನಲ್ ಕನ್ನಡದಲ್ಲಿ ಮಾಡಿದ್ದೇವೆ, ಅದಕ್ಕೂ ಸಬ್ಸ್ಕ್ರೈಬ್ ಆಗಿ. ಆಮೇಲೆ ತಕ್ಷಶಿಲಾ ಗುರುಕುಲ ಇಂಗ್ಲೀಷು, ತಕ್ಷಶಿಲಾ ಗುರುಕುಲ ಹಿಂದಿ ಅಂತಂದು ಹಿಂದಿ ಚಾನಲ್ ಮಾಡಿದ್ದೇವೆ, ಇಂಗ್ಲೀಷ್ ಚಾನಲ್ ಮಾಡ್ತೇವೆ. ಅದನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿ ಅದನ್ನು ಕೂಡ ವಾಚ್ ಮಾಡಬೇಕು ಅಂತ ತಮ್ಮ ಹತ್ರ ಮನವಿ ಮಾಡ್ಕೊಂತ ಇದ್ದೇವೆ. ನಮಸ್ಕಾರ ಸ್ನೇಹಿತರೆ. ನಮಸ್ಕಾರ ಸೌಮ್ಯ ಅವರೇ. ನಮಸ್ಕಾರ ಗುರುಗಳೇ. ಸ್ನೇಹಿತರೆ, ಇವತ್ತು ನಮ್ಮ ಮುಂದೆ ಇದ್ದರೆ ಹೊಸ ಅತಿಥಿ ಸೌಮ್ಯ ಅವರು, ಹರಿಹರದಿಂದ ಕುಂಡಲಿನಿ ರಾಜಯೋಗ ಸಾಧಕಿ. ಇವತ್ತು ಅವರ ಅಭಿಪ್ರಾಯ, ಅನುಭವ, ಸಾಧನೆಯ ಅನುಭವದ ಬಗ್ಗೆ ಹೇಳಲಿಕ್ಕೆ ನಮ್ಮ ಮುಂದೆ ಇದ್ದಾರೆ. ಅವರು ಸಾಧನೆ ನಮ್ಮ ಹತ್ರ ದೀಕ್ಷೆ ತಗೊಂಡಾಗ ಹೇಗಿದ್ರು, ಅವರು ತಗೊಂಡ್ಮೇಲೆ ಯಾವ ರೀತಿ ಬದಲಾವಣೆ ಆದರು, ಮತ್ತೆ ಸಾಧನೆ ಹೇಗೆ ಮಾಡಿದ್ರು, ಮತ್ತೆ ಯಾವ ಥರ ಅನುಭವಗಳಾದವು, ಅದ್ರ ಬಗ್ಗೆ ಅವರು ಡೀಟೇಲ್ ಆಗಿ ನಿಮ್ಮ ಮುಂದೆ ಹೇಳೋರಿದ್ದಾರೆ. ಮೊದಲನೇದಾಗಿ ಅವರು ತಮ್ಮ ಪರಿಚಯನ ಮಾಡಿಕೊಂತಾರೆ. ಅವರು ಯಾವ ಊರು, ಅವ್ರ ಯಜಮಾನ್ರು ಏನ್ ಮಾಡ್ತಾರೆ, ಎಷ್ಟು ಜನ ಮಕ್ಕಳು, ಅವ್ರ ವಯಸ್ಸೆಷ್ಟು ಎಲ್ಲ ವಿವರಿಸ್ತಾರೆ. ಆನಂತರ ಹೇಗಿದ್ರು ಮೊದಲು, ಹೀಗಾಗಿದ್ದಾರೆ, ಮತ್ತೆ ಸಾಧನೆಯಲ್ಲಿ ಏನು ಅನುಭವ ಆಯ್ತು ಅದನ್ನು ವಿವರಿಸ್ಕೊಂತ ಹೋಗ್ತಾರೆ. ಸೌಮ್ಯ ಅವರೇ, ಈಗ ನಿಮ್ಮ ಪರಿಚಯನ ಮಾಡಿಕೊಡಿ. ಯಾವ ಊರು ನಿಮ್ದು, ನಿಮ್ಮ ಹೆಸರು ಏನು? ನನ್ನ ಹೆಸರು ಸೌಮ್ಯ ಅಂತ ಗುರುಗಳೇ. ನಾನು ಹರಿಹರದಿಂದ ಬಂದಿದ್ದೀನಿ. ನಿಮ್ಮ ವಯಸ್ಸು ಎಷ್ಟು? ನನ್ನ ವಯಸ್ಸು 41 ಗುರುಗಳೇ. ನಾನ್ ದೀಕ್ಷೆ ತಗೊಂಡಾಗ 40 ವರ್ಷ, ಇವಾಗ 41 ವರ್ಷ. 41 ವರ್ಷ. ಎಷ್ಟು ಜನ ಮಕ್ಕಳಿದ್ದಾರೆ? ನನಗೆ 2 ಮಕ್ಳು ಗುರುಗಳೇ. ಮೊದಲೇ ಮಗ ಇಂಜಿನಿಯರಿಂಗ್ ಓದ್ತಾ ಇದ್ದಾನೆ, ಎರಡನೇ ಮಗ ಸೆಕೆಂಡ್ PU ಓದ್ತಾ ಇದ್ದಾನೆ. ಅವನಿಗೆ 17 ವರ್ಷ. ನಿಮ್ಮ ಯಜಮಾನ್ರು ಏನ್ ಕೆಲಸ ಮಾಡ್ತಾ ಇದ್ದಾರೆ? ನಮ್ಮ ಯಜಮಾನ್ರದು ಮುಂಚೆ ಕಿರಾಣಿ ಅಂಗಡಿ ಇತ್ತು ಗುರುಗಳೇ, ಇವಾಗಿಲ್ಲ, ತೆಗ್ದಿದೀವಿ. ಇವಾಗ ಸೇಲ್ಸ್ ಮನ್ ಆಗಿ ವರ್ಕ್ ಮಾಡ್ತಾ ಇದ್ದಾರೆ. ಈ ಕೆಲಸ ಮಾಡ್ತಾ ಇದ್ದಾರೆ? ಮಾಡ್ತಿದ್ದಾರೆ ಗುರುಗಳೇ. ಈಗ ನೀವು ಹೌಸ್ ವೈಫ್? ನಾನು ಹೌಸ್ ವೈಫ್ ಗುರುಗಳೇ. ಈಗ ನಮ್ಮ ಹತ್ರ ಈ ಸಾಧನೆ ದೀಕ್ಷೆ ತಗೋಬೇಕು ಅಂತ ಹೇಗ್ ಬಂತು ನಿಮ್ಗೆ ಮನಸ್ಸು? ನನಗೆ ನಾನು ಯೂಟ್ಯೂಬ್ ಅಲ್ಲಿ ನೋಡ್ತಾ ಇದ್ದೆ ಗುರುಗಳೇ ನಿಮ್ದೆಲ್ಲ ಕಾರ್ಯಕ್ರಮಗಳನ್ನ. ಒಂದ್ಸರಿ ನೋಡಿದಾಗ ನನಗೂ ಅನ್ಸ್ತು, ನನಗೆ ಕುಂಡಲಿನಿದೆಲ್ಲ ನಾನು ಯೂಟ್ಯೂಬ್ ಅಲ್ಲಿ ನೋಡ್ತಾ ಇದ್ದೆ ಮುಂಚೆ ಎಲ್ಲ. ಅದೇನದು ಶಕ್ತಿ, ನಮ್ಮಲ್ಲಿ ಆ ಶಕ್ತಿ ಜಾಗೃತಿ ಆದ್ರೆ ಇಷ್ಟೆಲ್ಲ ಪ್ರಯೋಜನ ಇದೆನಾ, ನಾವು ಯಾಕೆ ಮಾಡ್ಕೋಬಾರ್ದು ಅಂತ ಹೇಳ್ಬಿಟ್ಟು ನನಗೆ ತುಂಬಾನೇ ಅನಿಸ್ತಾ ಇತ್ತು. ಅವಾಗ ಒಂದ್ಸರಿ ನೋಡ್ಬಿಟ್ಟು ನಮ್ಮ ಮನೆಯವ್ರಿಗೆ ಕೇಳ್ದೆ ನಾನು. ಕೇಳ್ದಾಗ ನಮ್ಮ ಮನೆಯವರು ನೀವೆಲ್ಲ ಕಂಡೀಷನ್ಸ್ ಹಾಕಿದ್ರಲ್ವಾ, ಅದೆಲ್ಲ ಹೇಳ್ದೆ ನಾನು. ಬ್ರಹ್ಮಚರ್ಯ ಪಾಲನೆ ಮಾಡ್ಬೇಕು, ನಾನ್ ವೆಜ್ ಬಿಡ್ಬೇಕು, ಬೆಳಗ್ಗೆ 4 ಗಂಟೆಗೆ ಎದ್ದೇಳಬೇಕು,
ಮೇನ್ ಕಂಡೀಷನ್ಗಳು ಇವೇ ಹಾಕಿರೋದು ನಾನು. ಹಾ ಗುರುಗಳೇ, ನಾನ್ ವೆಜ್ ಅಂತೂ ತಿಂತಿರ್ಲಿಲ್ಲ. ಹ್ಮ್ ಆ, ಬ್ರಹ್ಮಚರ್ಯ ಬೆಳಗ್ಗೆ- ಪಾಲನೆ. ಹಾ, ಅದಂತೂ ಬೇಡ ಅಂತಂದ್ರು ಗುರುಗಳೇ. ನಮ್ಮ ಮನೆಯವರು ಅವಾಗೆಲ್ಲ ಚೆನ್ನಾಗೇ ಇದ್ವಿ ನಾವು. ಹ್ಮ್ ಅದೆಲ್ಲ ಮಾಡೋದ್ ಬೇಡ, ಬೇಕಿದ್ರೆ ಎಲ್ಲ ಬೇರೆ ಏನಾದ್ರು ಜಪ ಮಾಡು, ಪೂಜೆ ಮಾಡು, ಏನ್ ಬೇಕಾದ್ರೂ ಮಾಡು, ಹ್ಮ್ ನಿಂಗೆಲ್ಲ ಪರ್ಮಿಷನ್ ಇದೆ ಅಂತ ಹೇಳಿ ಇದನ್ನ ಮಾಡಿದ್ರು. ಬೇಡ ಅಂದ್ಬಿಟ್ರು. ಹ್ಮ್ ನಂಗೆ ತುಂಬಾನೇ ನಿರಾಸೆ ಆಗ್ಬಿಡ್ತು. ನನಗ್ ಕಲಿಬೇಕು ಅಂತ ತುಂಬಾನೇ ಆಸಕ್ತಿ ಇತ್ತು. ಹ್ಮ್ ನಾ ಅವಾಗ ಬೇಡ ಅಂದಿದ್ದಕ್ಕೆ ಮತ್ ಇವಾಗ ನಾನು ಅಷ್ಟು ಬಲವಂತ ಮಾಡಿ ತಗೊಂಡು ಅರ್ಧಕ್ಕೆ ನಿಲ್ಸ್ಬಾರ್ದು ಅನ್ನೋ ಕಾರಣಕ್ಕೆ ನಾನು ಸುಮ್ನಾಗ್ಬಿಟ್ಟೆ ಗುರುಗಳೇ. ಆಮೇಲೆ ಬರ್ತಾ ಬರ್ತಾ ತುಂಬಾನೇ ಸಾಲಗಳಾಗಕ್ ಶುರು ಆಗ್ಬಿಡ್ತು. ಹ್ಮ್ ಇನ್ನೇನು ಅಂಗಡಿ ನಡ್ಸೋದನ್ನು ತುಂಬಾನೇ ಕಷ್ಟ ಆಗೋಯ್ತು ನಮಗೆ. ಸಾಲ ಮೈ ಮೇಲೆ ಆಯ್ತು, ಅಂಗಡಿ ನಡ್ಸೋದು ಕಷ್ಟ ಆಯ್ತು. ಅಲ್ಲಿಗೆ ನಮ್ಮ ಓನರುನು ಬಾಡಿಗೆನು ತುಂಬಾ ಜಾಸ್ತಿ ಮಾಡ್ಬಿಟ್ರು. 10,000 ಆತರ ಹೇಳಿದ್ರು. ನಮಗೆ ಕೊಡಕ್ ಆಗ್ತಾ ಇರ್ಲಿಲ್ಲ. ಅಲ್ಲಿಗೆ ಗಿರಾಕಿಗಳು ತುಂಬಾನೇ ಕಟ್ಟಾಕ್ ಹೋಗಿದ್ದು. ಏನ್ ಮಾಡ್ಬೇಕು, ಏನ್ ಪರಿಸ್ಥಿತಿ ತುಂಬಾನೇ ಹದಗೆಟ್ಟಿತ್ತು. ಅವಾಗ ಮತ್ತೆ ಕೇಳ್ದೆ ನಮ್ಮ ಮನೆಯವರಿಗೆ, ಇಲ್ಲ ಹಿಂಗ್ ಕುಂಡಲಿನಿದು ಶಕ್ತಿ ಪಡ್ಕೊಂಡ್ರೆ ನಾವ್ ನಮ್ಗೆಲ್ಲ ಜೀವನ ಸುಧಾರಣೆನೂ ಆಗುತ್ತೆ, ನಮ್ಮ ಮನಸ್ಸಿಗೂ ನೆಮ್ಮದಿನೂ ಇರುತ್ತೆ, ನಮ್ ಜೀವನನ ಯಾಕೆ ಸುಧಾರಣೆ ಮಾಡ್ಕೋಬಾರ್ದು ಅಂತ ಅಂದ್ಬಿಟ್ಟು ಮತ್ತೆ ಒಂದ್ಸರಿ ಕೇಳ್ದೆ ನಾನು ನಮ್ಮ ಮನೆಯವರಿಗೆ. ಅವಾಗ ಕೇಳ್ದಾಗೆ ಅವಾಗ ಹ್ಞೂ ಅಂತ ಒಪ್ಕೊಂಡ್ರು. ಮಾಡು, ಇರ್ಲಿ ನೀನು ಮಾಡ್ತೀನಿ ಅಂತೀಯಲ್ಲ ಮಾಡು ಅಂತ ಹೇಳಿ ಇದನ್ ಮಾಡಿದ್ರು. ಇವರು ನನಗೆ ಫೋನ್ ಮಾಡಿದಾಗ ನಮ್ಮ ಯಜಮಾನ್ರಿಗೆ ಕಷ್ಟ ಇದೆ, ನಮ್ದು ವ್ಯಾಪಾರ ಆಗ್ತಾ ಇಲ್ಲ, ಜೀವನ ತುಂಬಾ ಕಷ್ಟ ಇದೆ. ಅವರು ಕಣ್ಣೀರ್ ಹಾಕಿ ಹೇಳಿದ್ರು, ನಾನು ಏನನ್ನು ಸಾಧನೆ ಮಾಡಿ ನಮ್ಮ ಯಜಮಾನ್ರಿಗೆ ಶಕ್ತಿ ಕೊಟ್ಟು ಅವರಿಂದ ಏನಾದರೂ ಮನೆಯನ್ನು ತೂಗಿಸೋದಕ್ಕೆ ದಾರಿ ಸಿಗುತ್ತಾ, ಮಾರ್ಗ ಸಿಗುತ್ತಾ ಅಂತಂದು ಅವ್ರು ನನಗೆ ಪ್ರಶ್ನೆ ಮಾಡಿದ್ದು. ಅವಾಗ ನಾನು ಹೇಳಿದೆ, ಮಾಡ್ಬೋದು, ನಿಮ್ಮ ಯಜಮಾನ್ರ ಪರವಾಗಿ ನೀವು ಸಾಧನೆ ಮಾಡಿ ಅವರಿಗೆ ಶಕ್ತಿ ಕೊಡ್ಬೋದು. ಆ ಶಕ್ತಿಯಿಂದ ಅವರಿಗೆ ಒಂದು ದಾರಿ ಆಗುತ್ತೆ, ಯಾವ್ದಾದ್ರು ಉದ್ಯೋಗ ಮಾಡೋದಕ್ಕೆ ಆಗ್ಲಿ, ಬಿಸ್ನೆಸ್ ಮಾಡೋದಕ್ಕೆ ಒಂದು ದಾರಿ ಆಗುತ್ತೆ, ನೀವು ಮಾಡಿ ಅಂತಂದು ನಾನು ಹೇಳಿದ್ದೆ ಅವ್ರಿಗೆ. ಹೌದಲ್ಲಮ್ಮ? ಹಾ ಗುರುಗಳೇ, ಇದನ್ನೇ ನಾನು ಹೇಳಿದ್ದು. ನಾನು ನಮ್ಮ ಮನೆಯವ್ರಿಗೆ ಕನ್ವಿನ್ಸ್ ಮಾಡ್ದೆ, ಈ ತರ ಹೇಳಿದಾರೆ ಗುರುಗಳು, ನಾನ್ ಮಾಡ್ತೀನಿ ಅಂತಂದು. ಅವಾಗ ಅವರು ಹೂ ಅಂತ ಒಪ್ಕೊಂಡ್ರು ಗುರುಗಳೇ. ಒಪ್ಕೊಂಡು ದೀಕ್ಷೆ ತಗೊಂಡೆ. ಆನ್ಲೈನ್ ನಲ್ಲೇ ದೀಕ್ಷೆ ತಗೊಂಡಿದ್ದೀವ್ರು. ಹಾ ಗುರುಗಳೇ, ಅವಾಗ ನಾನ್ ದೀಕ್ಷೆ ತಗೊಂಡಿದ್ದೆ ಚೆನ್ನಾಗಾಯ್ತು ಅನ್ಸುತ್ತೆ. ಯಾಕಂದ್ರೆ ಇವಾಗ ತುಂಬಾನೇ ಅಂಗಡಿ ನಡ್ಸೋದನ್ನು ತುಂಬಾನೇ ಕಷ್ಟ ಆಗುತ್ತೆ. ಎಷ್ಟೊತ್ತಿದ್ರು ನಾವು ಸಾಲ ಮಾಡ್ಬಿಟ್ಟೆ ಮಾಲೆಲ್ಲ ಹಾಕಿಸ್ಬೇಕಿತ್ತು. ಅದು ಇನ್ನೂ ಅತಿರೇಕಕ್ಕೆ ಏರಿದ್ರೆ ನಮಗೆ ತುಂಬಾನೇ ಕಷ್ಟ ಆಗ್ತಾ ಇತ್ತು. ನಾನ್ ಈ ದೇವ್ರು ಅಂತ ಬಂದು ಕುಂಡಲಿನಿ ಶಕ್ತಿ ಅಂತ ಹೇಳಿ ನಾನೇನು ಮಾಡ್ತಾ ಇದ್ದಿದ್ದಕ್ಕೆ ನಮಗೆ ಬೇಗನೆ ಬಿಟ್ಟು ಹೋಗುವಾಗಾಯ್ತು. ಅದೊಂದು ನಮ್ಗೆ ಒಳ್ಳೇದಾಯ್ತು. ಏನಂದ್ರೆ ಜಾಸ್ತಿ ಸಾಲ ಮಾಡ್ಕೊಂಡು ಹಾಳಾಗಿ ಬಿಟ್ಟಿದ್ರೆ ನಮಗೆ ತುಂಬಾನೇ ಕಷ್ಟ ಆಗ್ತದೆ, ಸುಧಾರಿಸ್ಕೊಳ್ಳೋದು ಇನ್ನೂ ಕಷ್ಟ ಆಗ್ತಾ ಇತ್ತು. ಅಷ್ಟರೊಳಗೆ ಆ ದೇವಿನೇ ನಮಗೆ ಕಾಪಾಡ್ದಂಗಾಯ್ತು. ಅವಾಗೇನೆ ನಾ ತಗೊಂಡ್ 2 ತಿಂಗಳಿಗೆನೆ ನಮಗೆ ಅಂಗಡಿ ಬಿಡಂಗಾಯ್ತು. ಅಷ್ಟಕ್ಕೆ ಹೆಂಗೋ ಮಾಡಿ ಸಾಲನೆಲ್ಲ ಮುಟ್ಟಿಸ್ಕೊಂಡು ಈಗ ಮತ್ತೆ ನಮ್ಮ ಮನೆಯವ್ರು ದುಡಿಯಕ್ ಶುರು ಮಾಡಿದ್ದಾರೆ. ನಮ್ಗೆ ಯಾವ್ದೇ ರೀತಿ ತೊಂದರೆ ಇಲ್ಲ, ಕಡಿಮೆ ಸಂಬಳ ಇದ್ರೂ ಚಿಂತೆ ಇಲ್ಲ ನಮ್ಗೆ. ಇವತ್ತು ತುಂಬಾನೇ ಸುಖವಾಗಿ ಇರೋದ್ರಲ್ಲೇ ಸಂತೃಪ್ತಿಯಿಂದ ಸಂತೋಷವಾಗಿ ಜೀವನನ ಶಾಪಲ್ಲಿ ಇದ್ದಾಗೆ ನಮಗೆ ತುಂಬಾನೇ ತೊಂದರೆ ಇರ್ತಾ ಇತ್ತು. ಇವಾಗ ಏನು ಸಮಸ್ಯೆ ಇಲ್ಲ, ಆರಾಮಾಗಿ ಸುಖವಾಗಿ ನಿಶ್ಚಿಂತೆಯಾಗಿ ಜೀವನ ನಡೆಸ್ತಾ ಇದ್ವಿ. ಇರೋದ್ರಲ್ಲೇ ನಾವು ತೃಪ್ತಿಯನ್ನ ಪಡೆಯೋದನ್ನ ಕಲ್ತ್ಕೊಂಡಿದ್ವಿ. ಇದ್ರಿಂದ ಕಡಿಮೆ ಸ್ಯಾಲರಿ ಬಂದ್ರು ನೆಮ್ಮದಿ ಇದೆ, ಶಾಂತಿ ಇದೆ, ಶಾಂತಿ ಇದೆ. ನಾವ್ ಅವಾಗಿನ್ಕಿನ ಇವಾಗ ತುಂಬಾನೇ ಚೆನ್ನಾಗಿದೆ. ಟೆನ್ಷನ್ ಇಲ್ಲ, ಟೆನ್ಷನ್ ಅಂತ ಮುಂದೆ ತುಂಬಾನೇ ಕಷ್ಟ ಆಗ್ತಾ ಇತ್ತು. ಅವಾಗ ಕಿರಾಣಿ ಅಂಗಡಿ ನಮ್ಮ ಮನೆಯವ್ರಿಗಂತೂ ಮನೇಲಿ ಇದ್ರೆ ಇರಕ್ ಆಗ್ತಾ ಇರ್ಲಿಲ್ಲ, ಕುಂದ್ರಕ್ ಆಗ್ತಿರ್ಲಿಲ್ಲ. ಇವಾಗೆಲ್ಲ ತುಂಬಾನೇ ಚೆನ್ನಾಗಿದ್ದಾರೆ. ಯಾವಾಗ ಇವ್ರು ಸಾಧನೆ ಸ್ಟಾರ್ಟ್ ಮಾಡಿದ್ರು 3 ತಿಂಗಳ 3.5 ತಿಂಗಳದಿಂದ ಇವ್ರ ಸಮಸ್ಯೆಯಿಂದ ಹೊರಗಡೆ ಬರಕ್ ಸ್ಟಾರ್ಟ್ ಆಯ್ತು. ಈಗ ಒಂದು ಹಂತಕ್ಕೆ ಬಂದಿದ್ದಾರೆ, ಆರಾಮಾಗಿ ಹೌದಪ್ಪ ಅಂತ ನಿಟ್ಟುಸಿರು ಬಿಡ್ತಾ ಇದ್ದಾರೆ. ಹೀಗೆ ಸಾಧನೆ ಪ್ರಾರಂಭ ಮಾಡಿದ್ರಿ, ನಿಮ್ಗೆ ಯಾವ ರೀತಿಯಾದ ಅನುಭವಗಳಾದವು ಪ್ರಾರಂಭದಲ್ಲಿ? ನನಗೆ ಮೊದಲನೇ ಸ್ಟೇಜ್ 2ನೇ ಸ್ಟೇಜ್ ಅಲ್ಲಿ ಏನು ಗೊತ್ತಾಗ್ತಾ ಇರ್ಲಿಲ್ಲ. ಅಯ್ಯೋ ಇದೇನ್ ಇಷ್ಟ ಈಸಿ ಇದೆಯಲ್ಲ, ಮಾಡ್ಬೋದು, ಯಾರಾದ್ರೂ ಮಾಡ್ಬೋದಲ್ವಾ, ಇದೇನು ಅಷ್ಟು ಕಷ್ಟ ಇಲ್ಲ ಅಂತ ಅನ್ಕೊಂಡು ಮಾಡ್ದೆ ಗುರುಗಳೇ. 1ನೇ ಸ್ಟೇಜ್ ಅಲ್ಲಿ 2ನೇ ಸ್ಟೇಜ್ ಅಲ್ಲಿ ನನಗೆ ದೀಕ್ಷೆ ಕೊಟ್ಟದ ದಿನನೇ ನೆಕ್ಸ್ಟ್ ಪ್ರಾಣಾಯಾಮ ಮಾಡ್ತಾ ಇರ್ಬೇಕಾದಾಗೆ ನನಗೆ ಇದ್ರದ್ದು ಶಬ್ದ ಬರಕ್ ಶುರು ಆಯ್ತು ಗುರುಗಳೇ. ದೇವಸ್ಥಾನದಲ್ಲಿ ಮಂಗಳಾರತಿ ಮಾಡ್ಬೇಕಾದಾಗೆ ಮಂಗಳ ವಾದ್ಯಗಳು ಬಾರಿಸ್ತವಲ್ಲ, ಆ ತರ ಬರಕ್ ಶುರುವಾಯ್ತು. ನನಗೊಬ್ಳಿಗೆ ಆತರ ಯಾಕೆ ಈ ತರ ಕೇಳಿಸ್ತಾ ಇದೆ. 1ನೇ ಸ್ಟೇಜ್ ಅಲ್ಲೇ ನನಗೆ ಆತರ ಕೇಳಿಸ್ತಾ ಇತ್ತು. ಆಮೇಲೆ ಒಂದ್ಸರಿ ಫೋನ್ ಮಾಡಿ ಮೆಸೇಜ್ ಹಾಕಿದೆ ಗುರುಗಳಿಗೆ, ಈ ತರ ಆಗ್ತಾ ಇದೆ ಗುರುಗಳೇ ನನಗೆ ಅಂತ. ಇಲ್ಲಮ್ಮ ನೀನ್ ಏನಾಗಲ್ಲ, ಮಾಡ್ಕಂತ ಹೋಗು ಅಂತ. ಆಮೇಲೆ ಅದು ಬರಕ್ ಸ್ಟಾಪ್ ಆಯ್ತು 2ನೇ ಸ್ಟೇಜ್ ಅಲ್ಲಿ. ಆಮೇಲೆ 3ನೇ ಸ್ಟೇಜ್ ಅಲ್ಲಿ 4ನೇ ಸ್ಟೇಜ್ ಅಲ್ಲಿ 3ನೇ ಸ್ಟೇಜ್ ಅಲ್ಲಂತೂ ಎಲ್ಲ ಕನಸುಗಳು ಬೀಳಕ್ ಶುರುವಾಯ್ತು. 3ನೇ ಸ್ಟೇಜ್ ಅಲ್ಲಿ ದೇವಿ ದರ್ಶನ ಆಯ್ತು ನನಗೆ. ದೇವಿ ಬಂದ್ಬಿಟ್ಟು
ಮೂರ್ ಲಾಡು ತಗೊಂಬಂದಿದ್ರು ಗುರುಗಳೇ. ಲಾಡು. ಲಾಡುಗಳು. ಹ್ಮ್ ಲಾಡು ತಗೊಂಬಂದು ಬೇರೆಯವರಿಗೆ ಕೊಡ್ತಾ ಇದಾರೆ, ನಾನು ಅದನ್ನ ನೋಡ್ತಾ ಇದ್ದೀನಿ. ಹ್ಮ್ 2 ಲಾಡು ಕೊಟ್ಬಿಟ್ಟಿದ್ದಾರೆ ಆಲ್ರೆಡಿ. ಹ್ಮ್ ನಾನು ಅಯ್ಯೋ ಈ ದೇವಿ ಪ್ರಸಾದ ನನಗೂ ಸಿಕ್ಕಿಲ್ಲಲ್ಲ ಅಂತ ನಾನು ತುಂಬಾನೇ ಬೇಜಾರಾಗ್ತಾ ಇತ್ತು. ಆಮೇಲೆ ನನ್ನ ಹತ್ರಕ್ಕೂ ಬಂದು ದೇವಿ ನನಗೂ ಒಂದು ಲಾಡುವಿನ ಪ್ರಸಾದ ಕೊಟ್ಟು ಹೋದ್ರು ಗುರುಗಳೇ. ಹ್ಮ್ ಆಮೇಲೆ ಮತ್ತೆ ಆ, ಬೆಳಗ್ಗೆ ಎದ್ದು ಹೊರಗಡೆ ಕಸ ತೆಗಿಬೇಕಾದಾಗನು ಗಂಟೆ ಶಬ್ದ ಆಗ್ತಾ ಇತ್ತು. ಯಾರು ಎದ್ದಿರ್ತಿರ್ಲಿಲ್ಲ 3:15 ಅಕ್ಕ ಪಕ್ಕದವ್ರು ಯಾರ್ಯಾರು ಇರ್ತಿರ್ಲಿಲ್ಲ. ನಾನೊಬ್ಳೆ ಎದ್ದು ನಮ್ಮ ಮನೆಯವರು ಎದ್ದಿರ್ತಿರ್ಲಿಲ್ಲ, ನಾನೊಬ್ಳೆ ಇರ್ತಿದ್ದಿದ್ದು. ಗಂಟೆ ಶಬ್ದ ಆಗ್ತಾ ಇತ್ತು. ನನಗೆ ಅದೇ ಆಶ್ಚರ್ಯ ಆಗಿ ಯಾರು ಇರ್ತಿರ್ಲಿಲ್ಲಲ್ಲ, ಯಾರಪ್ಪ ಗಂಟೆ ಶಬ್ದ ಮಾಡೋರು ಅಂತ ಹೇಳಿ ಅದರ ಅನುಭವ ಆಗ್ತಾ ಇತ್ತು. 3:30 ಗಂಟೆಗೆ ಗಂಟೆ ಶಬ್ದ ಕೇಳ್ತಾ ಗಂಟೆ ಇತ್ತು. ಶಬ್ದ ಕೇಳ್ತಾ ಇತ್ತು. ಆರಾಮಾಗಿ ಎಷ್ಟು ಚೆನ್ನಾಗಿ ಬಾರ್ಸೋದೆಲ್ಲ ಕೇಳಿಸ್ತಾ ಇತ್ತು ಗುರುಗಳೇ, ಗಂಟೆ ಶಬ್ದ. ಆಮೇಲೆ ನಾನು ಒಂದ್ ವೇಳೆ ಬೇಗ ಎಚ್ಚರ ಆಗಿಲ್ಲ ಅಂತಂದ್ರೆ ನಮ್ಮನೆ ಬಾಗ್ಲು ಬಡ್ದಂಗ್ ಆಗೋದು, ಇಲ್ಲಾಂದ್ರೆ ಚೇರು ಬಂದು ಸರಸ್ದಂಗ್ ಆಗೋದು, ಆ ತರ ಆಗ್ತಾ ಇತ್ತು ನನಗೆ ಅನುಭವ. ಆಮೇಲೆ 4ನೇ ಸ್ಟೇಜಿಗೆ ತುಂಬಾನೇ ಮಾಡಕ್ಕೆ ಆಗ್ತಾ ಇರ್ಲಿಲ್ಲ. ಫುಲ್ಲು ಒಳಗಡೆಯಿಂದ ಶೆಕೆ ಆಗಕ್ ಶುರು ಆಗ್ಬಿಡೋದು. ಹ್ಮ್ ಮಾಡಕ್ ತುಂಬಾನೇ ಕಷ್ಟ ಆಗ್ತಾ ಇತ್ತು 4ನೇ ಸ್ಟೇಜಿಗೆ. ಹ್ಮ್ ಆಮೇಲೆ ಲಾಸ್ಟಿಗೆ ನನಗೆ ಯಾಕಪ್ಪ ಹಿಂಗಾಗ್ತಾ ಇದೆ, ಎಲ್ಲರಿಗೂ 4ನೇ ಸ್ಟೇಜಿಗೆನೆ ಕುಂಡಲಿನಿ ಆಕ್ಟಿವೇಶನ್ ಆಗಿ ಎಲ್ರು ಎಲ್ಲಾ ಅನುಭವಗಳನ್ನ ಹೇಳ್ತಾ ಇದಾರೆ, ನನಗೆ ಯಾಕೆ ಆಗ್ತಾ ಇಲ್ಲ ಅಂತ ನಂಗೆ ತುಂಬಾನೇ ಬೇಜಾರಾಗ್ಬಿಟ್ಟಿತ್ತು. ಹ್ಮ್ ನಂಗೇನು ಆ ಕುಂಡಲಿನಿ ಆಕ್ಟಿವೇಶನ್ ಆಗಿರೋದು ಬರೀ ಕೇವಲ ಕನಸುಗಳ ಮುಖಾಂತರ ಎಲ್ಲ ಗೊತ್ತಾಗ್ತಾ ಇತ್ತು. ಆಮೇಲೆ ಹಂಗ ಅನ್ಕೊಂಡು ಸುಮ್ನೆ ಆಗಿದೆ ಗುರುಗಳೇ. ಒಂದ್ಸರಿಗೆ 4ನೇ ಸ್ಟೇಜು ಮುಗಿತಾ ಬಂದಂಗೆ ಒಂದಿನ ರಾತ್ರಿ ಮಲಗಿದಾಗೆ ನಂದು ಬೆನ್ನು ಒಳಗಡೆಯಿಂದ ಹಾವು ಬಿಟ್ಟಂಗ ಆಗ್ಬಿಡ್ತು ಒಂದೇ ಸರಿಗೇನೆ. ಎಲ್ಲಿವರೆಗೆ ಬಂತೆ ಅದು? ಅದು ಬೆನ್ನುವರೆಗೂ ಬಂದಿತ್ತು ಗುರುಗಳೇ. ಇಲ್ಲಿ ಹಿಂದೆ ಹಿಂದ್ಗಡೆ ಕುತ್ತಿಗೆವರೆಗೆ. ಬಸಂದಾಗಿ ಹಾವು ಹೆಂಗ್ ಬಿಟ್ರೆ ಹ್ಮ್ ಬೆನ್ನೊಳಗ್ ಹೋಗುತ್ತೋ ಸರ್ರ್ ಅಂತಂದ. ಆ ತರ ಅನುಭವ ಆಯ್ತು. ಇದೇನ್ ಹಿಂಗಾಯ್ತಲ್ಲ ಅಂತ ಅನ್ಸ್ತು ಗುರುಗಳೇ. ಆಮೇಲಿಂದ ನೆಕ್ಸ್ಟ್ ಡೇ ರಾತ್ರಿ ಮತ್ತೆ ಅನುಭವ ಆಯ್ತು. ಹ್ಮ್ ಅವಾಗ ಕನ್ಸಲ್ಲಾಗಿರೋದು ನೆಕ್ಸ್ಟ್ ಡೇ ನಿಜವಾಗ್ಲೂ ಆಗಕ್ ಶುರು ಆಯ್ತು, ಮಲ್ಗಿದಾಗ ಆಗಿ. ಇನ್ನು ನಿದ್ದೆ ಹೋಗಿರ್ಲಿಲ್ಲ ನಾನು. ಹ್ಮ್ ಅವಾಗ ಹಿಂಗ್ ಮಲ್ಕೊಂಡಿದ್ದೆ ಒಂದ್ ಸೈಡ್, ಅವಾಗನೇ ಮೇಲೆ ಏರ್ದಂಗೆ ಹಿಂಗ್ ಹೋಗ್ತಾ ಇರತ್ತಲ್ಲ ಗುರುಗಳೇ, ಆ ತರ ಮೇಲೆ ಹೋಗೋದು ಅನುಭವ ಆಯ್ತು. ನಂಗೆ ಏನೇ ನೆಕ್ಸ್ಟ್ ಡೇ ಆಗ್ಬೇಕು ಅಂದ್ರೆ ಹಿಂದಿಲ್ ದಿನ ನನ್ ಕನ್ಸಿನ ಮುಖಾಂತರ ಗೊತ್ತಾಗುತ್ತೆ ಗುರುಗಳೇ. ಆ ತರ ಅನುಭವ ಆಗಕ್ಕೆ ಶುರುವಾಯ್ತು. ಎಲ್ರುನು ಆಜ್ಞಾಚಕ್ರ ಓಪನ್ ಆಗತ್ತೆ ಅಂತಾರ, ನನ್ಗೆ ಇನ್ನೂ ಆಗ್ತಾನೆ ಇಲ್ಲಲ್ಲ ಅಂತ ಅದೊಂದ್ ಕೊರಗಿತ್ತು. ಧ್ಯಾನದಲ್ಲಿ ಕುತ್ಕೊಂಡಾಗೆ ಗುರುಗಳಿಗೆ ಕೇಳ್ಕೊಂಡೆ, ಗುರುಗಳೇ ನನಗೆ ಆಜ್ಞಾಚಕ್ರ ಓಪನ್ ಆಗಿಲ್ಲಲ್ಲ, ನನಗೆ ಯಾಕೆ ಆಗ್ತಾ ಇಲ್ಲ ಅಂತ ಕೇಳ್ಕೊಂಡೆ. ಕನ್ಸಿನ ಮುಖಾಂತರ ಗುರುಗಳು ಬಂದು ನನಗೆ ಹಿಂಗ್ ಹಣೆಗ್ ಮುಟ್ಟಿ, ಹಿಂಗೆ ಆಜ್ಞಾಚಕ್ರ ಬೇಕಲ್ಲ ಓಪನ್ ಮಾಡ್ಬಿಡ್ತೀನಿ ನಿನಗೆ ಅಂತಂದು ಆಜ್ಞಾಚಕ್ರ ಹಿಂಗ್ ಟಚ್ ಮಾಡಿದ್ರು ಗುರುಗಳ. ಆಜ್ಞಾಚಕ್ರದ ಹತ್ರ ಬಂದ್ಬಿಟ್ಟು ನಾವು ಕನಸಿನಲ್ಲಿ ಬಂದು ಆಜ್ಞಾಚಕ್ರ ಟಚ್ ಮಾಡಿದ್ವಾ? ಅಲ್ಲ ಗುರುಗಳು, ಬೇರೆ ಗುರುಗಳು ಬಂದಿದ್ರು ನನಗೆ ಕನಸಲ್ಲಿ. ಬೇರೆ ಗುರುಗಳವರು ಅವ್ರು ಬಂದ್ಬಿಟ್ಟು ನನಗೆ ಆಜ್ಞಾಚಕ್ರದ ಹತ್ರ ಬಂದು ಹಿಂಗ್ ಹಣೆ ಹತ್ರ ಹಿಂಗ್ ಕೈ ಇಟ್ಟು, ನಿಂಗ್ ಆಜ್ಞಾಚಕ್ರ ಓಪನ್ ಮಾಡ್ಬೇಕಲ್ಲ ನಾನ್ ಮಾಡ್ಕೊಡ್ತೀನಿ ಅಂತ ಮಾಡಿದ್ರು. ಗುರು ಅಂದ್ರೆ ಎಲ್ಲ ಒಂದೇ, ಇದು ಬೇರೆ ಅಷ್ಟೇ, ಫಿಸಿಕಲ್ ಬಾಡಿ ಬೇರೆ. ಗುರು ಎಂಬ ಅದೊಂದು ಪದವಿ. ಅದ್ರಾಗ ಎಲ್ಲರೂ ಬಂದ್ರು ಗುರು ಇದ್ರಲ್ಲಿ. ಆಮೇಲೆ ಇನ್ನೊಂದ್ಸರಿಗೆ ಬಂದ್ಬಿಟ್ಟು ಗುರುಗಳು, ನಾನು ಹಿಂಗ ದೇವಸ್ಥಾನದಲ್ಲಿ ಕೈ ಮುಕ್ಕೊಂಡ್ ನಿಂತಿದ್ದೀನಿ ಕನ್ಸಲ್ಲಿ. ಕೈ ಮುಗಿದ್ಕೊಂಡ್ ನಿಂತಾಗೆ ನನ್ ಹೆಗಲ್ ಮೇಲೆ ಬಂದ್ ಕುತ್ಕೊಂಡ್ಬಿಟ್ರು. ನನಗೆ ಅವರಿಗೆ ಹೆಗಲ್ ಮೇಲೆ ಬಂದ್ ಕುತ್ಕೊಂಡಿದ್ದಾರೆ, ನಾನು ಅವ್ರಿಗೆ ಗುರು ವಂದನೆ ಮಾಡ್ಬೇಕು ಅಂತ ನನಗೆ ಅನ್ಸ್ತಾ ಇದೆ. ಗುರು ಬ್ರಹ್ಮ ಗುರು ವಿಷ್ಣು ಹೇಳ್ಬೇಕು ಅಂತ ಅರ್ಧಕ್ಕೆ ಸ್ಟಾಪ್ ಮಾಡಿದೀನಿ. ನನ್ಗೆ ಮಾತೆ ಬರ್ಸ್ಲಿಲ್ಲ, ಅವರು ಬಾಯಿ ಸ್ಟಾಪ್ ಮಾಡಿಸ್ಬಿಟ್ರು. ಸ್ಟಾಪ್ ಮಾಡಿಸಿ ಅವರು ಹನುಮಾನ್ ಚಾಲಿಸ ಹೇಳಕ್ ಶುರು ಮಾಡಿದ್ರು ಗುರುಗಳು. ಪೂರ್ತಿ ಹನುಮಾನ್ ಚಾಲಿಸ ಹೇಳ್ಸಿ ನನಗೆ ನಕ್ಷತ್ರದ ಹತ್ರ ಕರ್ಕೊಂಡೋಗಿ, ನಕ್ಷತ್ರದ ಹತ್ರ ಪೂರ್ತಿ ಆಕಾಶದೊಳಗೆ ಎತ್ತರಕ್ಕೆ ಕರ್ಕೊಂಡೋಗಿ ನಕ್ಷತ್ರದ ಹತ್ರ ಕರ್ಕೊಂಡೋಗಿ ಬಿಟ್ರು ನನಗೆ ನೋಡಿದ್ದು ಅಂತ. ಆಮೇಲೆ ಮತ್ತೆ ಅಲ್ಲಿ ಒಬ್ರು ಕೂತಿದ್ರು, ಅಲ್ಲಿ ಒಬ್ರು ಹೆಣ್ಮಗಳು ಸ್ವಲ್ಪ ದಪ್ಪ ಇದ್ರು, ವಯಸ್ಸಾಗಿದ್ದ, ಅವ್ರದ್ದು ದರ್ಶನ ಮಾಡಿಸಿದ್ರು. ಆಮೇಲೆ ಇನ್ನೊಂದ್ಸರಿಗೆ ನಮ್ಮೂರಲ್ಲಿ ಮೈಲಾರ್ಲಿಂಗ ಇದುರ್ದಿದೆ ಗುರುಗಳ, ಮೈಲಮ್ಮ ದೇವಿ ಅಂತ ಇದಾರೆ, ಮೈಲಮ್ಮ ದೇವಿ ಅಲ್ಲಿ ಹೋಗಿದ್ವಿ. ಅಲ್ಲಿ ಹೋದಾಗನು ಅವಾಗಿನ್ನೂ ನಮ್ಮ ಮನೆಯವ್ರಿಗೆ ಕೆಲ್ಸ ಸಿಕ್ಕಿರ್ಲಿಲ್ಲ. ಅವಾಗ ಕೆಲ್ಸ ಸಿಕ್ಕಿಲ್ದಾಗೆ ಅವಾಗ ಹೋಗಿ ಅಲ್ಲಿನೂ ನಾನು ಬೇಡ್ಕೊಂಡಿದ್ದೆ, ಅಮ್ಮ ಏನು ಹಿಂಗಾಯ್ತಲ್ಲ, ನಮ್ ಜೀವನ ನಡ್ಸೋದ್ ಹೆಂಗೆ, ನಮ್ಮ ಮನೆಯವರು ಏನು ಕೆಲ್ಸನೂ ಮಾಡ್ತಾ ಇಲ್ಲ, ಏನಿಲ್ಲ, ಅಂಗಡಿನೂ ಇಲ್ಲಲ್ಲ ಅಂತಂದು ಇದನ್ನ ಬೇಡ್ಕೊಂಡ್ ಬಂದಿದ್ದೆ. ಅವಾಗನು ಅಷ್ಟೆ ಮೈಲಮ್ಮ ದೇವಿ
ಕನ್ಸಲ್ಲಿ ಬಂದ್ಬಿಟ್ಟು ನನಗೆ ಆಶೀರ್ವಾದ ಮಾಡಿ, ಇಲ್ಲ ಆಗುತ್ತಮ್ಮ ನೀನು ಅಲ್ಲಿ ಗುಡಿ ಕಿರಾಣಿ ಅಂಗಡಿಯಲ್ಲೇ ತುಂಬಾನೇ ನೀವು ಕಳ್ಕೊಂಡ್ಬಿಟ್ಟಿದ್ದೀರಾ, ಅದಕ್ಕೆ ನೀವು ಅದನ್ನೇ ತಪ್ಪು ಮಾಡಿರೋದು, ಇಲ್ಲ ನಿನಗೆ ಆಗತ್ತೆ ಅಂತ ಬಂದು ಸಮಾಧಾನ ಮಾಡಿ ನನಗೆ ಮತ್ತೆ ಆಶೀರ್ವಾದ ಮಾಡಿ ಹೋದ್ಲು ಗುರುಗಳೇ. ಇಷ್ಟ ಆಗಿತ್ತು. ಈಗ ನಿಮ್ಗೆ ಸಾಧನೆ ಧ್ಯಾನ ಮಾಡ್ತಿರಲ್ಲ, ಎಷ್ಟೊತ್ತು ಧ್ಯಾನ ಮಾಡ್ತೀರಾ ಇವಾಗ? ನಾನು ಬೆಳಗ್ಗೆ 1 ತಾಸು ಮಾಡ್ತಿದ್ದೆ ಗುರುಗಳೇ, ಸಂಜೆ 1 ತಾಸು ಮಾಡ್ತಾ ಇದ್ದೆ. ಬೆಳಗ್ಗೆ ಪ್ರಾಣಾಯಾಮ ಮಾಡಿ ಮತ್ತೆ ಧ್ಯಾನ ಮಾಡ್ತೀರಾ? ಹಾ ಗುರುಗಳೇ ಮಾಡ್ತಾ ಇದ್ದೆ. ಧ್ಯಾನ ಎಷ್ಟೊತ್ತು ಮಾಡ್ತೀರಾ? ಸಂಜೆ 1 ತಾಸು ಮಾಡ್ತಾ ಇದ್ದೆ ಗುರುಗಳೇ. ಅದು ಇನ್ನೂ ಜಾಸ್ತಿ ಮಾಡ್ಬೇಕು. ಹಾ ಗುರುಗಳೇ ಮಾಡ್ತೀನಿ. ಅಲ್ಲಿ ನಿಮ್ಗೆ ಆಲೋಚನೆಗಳು ನಿಂತ್ಕೊಂಡಿದ್ದಾವ, ಥಾಟ್ಸ್ಗಳು ಧ್ಯಾನದಲ್ಲಿ? ಆಲೋಚನೆಗಳು ಬಂದ್ರೂನು ಸ್ವಲ್ಪ ಹೊತ್ತು ಇರುತ್ತೆ ಅಷ್ಟೇ, ಆಮೇಲೆ ಮತ್ತೆ ಮೊದಲ ಹಂಗೇನ್ ಬರೋದಿಲ್ಲ. ಈ ಪ್ರಾಣಾಯಾಮ ಪ್ರಾರಂಭ ಮಾಡಕ್ಕೆ ಮೊದ್ಲು ಹೆಂಗ್ ಬರ್ತಾ ಇದ್ದು ಆತರ ಈಗ ಏನ್ ಬರೋದಿಲ್ಲ? ಇಲ್ಲ, 1 ಅರ್ಧ ಗಂಟೆ ಅಷ್ಟೇ ಇರುತ್ತೆ. ಆಮೇಲೆ ನನ್ ಮೈ ಮರ್ತ್ರೆ ನನಗೆ ಎಚ್ಚರ ಆದ್ಮೇಲೆನು ನನಗೆ ಸುಧಾರಿಸ್ಕೊಳಕೆನೆ ಒಂದು 10 ನಿಮಿಷನಾದ್ರೂ ಬೇಕು. ಅಂದ್ರೆ ಈ ಮೈ ಮೇಲೆ ಪ್ರಜ್ಞೆ ಇಲ್ದಂಗ ಆಗುತ್ತೆ ಧ್ಯಾನದಲ್ಲಿ ಕುಂತ್ಕೊಂಡ್ರೆ. ಆಗುತ್ತೆ ಗುರುಗಳು. ಅದಕ್ಕೆ ತಲ್ಲೀನತೆ ಅಂತಾರೆ. ಅದು ನಿಮ್ಗೆ ಅನುಭವ ಆಗಿದೆ, ತಲ್ಲೀನತೆ ಅನುಭವ ಆಗಿದೆ. ಈಗ ದೇವಿ ಪಾರಾಯಣ ಜ್ಞಾನ ಸಿಂಧು ಓದ್ತಿರಲ್ಲ, ಏನ್ ಅರ್ಥ ಆಗಿದೆ ನಿಮ್ಗೆ? ದೇವಿ ಪಾರಾಯಣದಲ್ಲಿ ಅದೇ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ ಅವುಗಳೆಲ್ಲ ಏನು ಇರಬಾರ್ದು, ಅದನ್ನೆಲ್ಲ ನೀನ್ ಬಿಟ್ರೇನೆ ನಾನ್ ಸಿಗೋದು ನಿನಗೆ ಅಂತ ದೇವಿ ಹೇಳಿರೋದ್ ಗುರುಗಳೇ. ಅದೇ ನಮ್ಗಾಗಿ ಇರೋದು. ಆಮೇಲೆ ಜ್ಞಾನ ಸಿಂಧು ಬಂದ್ಬಿಟ್ಟು ಪೂರ್ತಿ ಆತ್ಮಜ್ಞಾನ ಇರೋದು. ನೀವು ಆತ್ಮಾಭಿಮಾನಿಗಳಾಗಿರ್ಬೇಕು. ದೇಹದಿಂದ ನಿಮ್ಗೆ ಏನು ಸುಖ ಸಿಗಂಗಿಲ್ಲ, ದೇಹದೆಲ್ಲ ಆಸೆಗಳನ್ನೆಲ್ಲ ಬಿಡ್ಬೇಕು ಅಂತ ನಾನ್ ತಿಳಿದು. ಅಂದ್ರೆ ಜ್ಞಾನ ಸಿಂಧು ಸ್ವಲ್ಪ ಸ್ವಲ್ಪ ಅರ್ಥ ಆಗಿದೆ, ಇನ್ನು ಪೂರ್ಣ ಅರ್ಥ ಆಗಿಲ್ಲ, ಅದ್ರಲ್ಲಿ ಸ್ವಲ್ಪ ಸ್ವಲ್ಪ ಅರ್ಥ ಆಗಿದೆ. ಜ್ಞಾನ ಸಿಂಧು ದೇವಿ ಪಾರಾಯಣನು ಅಷ್ಟೇ. ದೇವಿ ಪಾರಾಯಣದಲ್ಲಿ ಕೂಡ ದೇವಿ ಪಾರಾಯಣನು ಅರ್ಥ ಆಗಿದೆ, ಈಗ ಅರ್ಥ ಆಗ್ತಾ ಇದೆ. ಈಗ ಅರ್ಥ ಆಗ್ತಾ ಇದೆ ಅಲ್ವಾ? ಮೊದಲು ಸ್ಟಾರ್ಟಿಂಗ್ ಅರ್ಥ ಆಗ್ತಿದ್ದಿಲ್ಲ, 2-3 ತಿಂಗಳು. ಈಗೀಗ ಓದ್ತಾ ಇದ್ರಲ್ಲ, ಈಗ ಅರ್ಥ ಆಗ್ತಾ ಇದೆ. ಈಗ ಯಾರಾದ್ರೂ ಬಂದ್ರೆ ನಿಮ್ಗೆ ಅವ್ರು ಎದಕ್ ಬಂದಿದ್ದಾರೆ ಅಂತ ಗೊತ್ತಾಗುತ್ತಾ? ಇಲ್ಲ ಗುರುಗಳ, ಅಷ್ಟಿನ್ನ ಗೊತ್ತಾಗ್ತಾ ಇಲ್ಲ ನನಗೆ. ಈಗ ಮುಂದಾಗೋದು ಏನಾದ್ರು ಗೊತ್ತಾಗುತ್ತಾ ಯಾವಾಗಾದ್ರೂ? ಇಲ್ಲ, ಕನಸಿನ ಮುಖಾಂತರ ಗೊತ್ತಾಗುತ್ತೆ ಗುರುಗಳ. ಕನಸಿನ ಮುಖಾಂತರ ಗೊತ್ತಾಗುತ್ತೆ. ಮುಂದೆ ಏನ ಆಗುತ್ತೆ ನನ್ಗೆ ಇವತ್ತೇ ಗೊತ್ತಾಗಿರುತ್ತೆ. ಕನಸಿನಲ್ಲಿ ಗೊತ್ತಾಗುತ್ತೆ, ಮುಂದಾಗೋದು ಇವತ್ತು ಕನಸಿನಲ್ಲಿ ಗೊತ್ತಾಗುತ್ತೆ. ಅದೇ ಮತ್ತೆ ಕುಂಡಲಿನಿ ಆಕ್ಟಿವೇಶನ್ ಆದ್ಮೇಲೆ ಅದೇ ಅದ್ರ ಸಿಂಬಲ್ಲೇ ಅದು. ಈಗ ನಿಮ್ಗೆಲ್ಲ ಬಾಡಿ ಎಲ್ಲ ಬಿಸಿ ಆಗಿತ್ತು ಸಾಧನೆ ಮಾಡುವಾಗ, ಬಾಡಿ ಎಲ್ಲ ಬಿಸಿಯಾಗಿ ಬಾಡಿ ಎಲ್ಲ ನೀರ್ ಕಿತ್ತುವಂತದ್ದು ಇದೆಲ್ಲ ಅನುಭವ ಆಗಿದೆ? ಹಂಗೆ ಉಸಿರು ಕುಂಪಕ ಮಾಡ್ಬಿಟ್ರೆ ಹಂಗೆ ತಡ್ಕೊಳಕ್ಕೆ ಆಗ್ತಿರ್ಲಿಲ್ಲ ಗುರುಗಳು, ಅಷ್ಟು ಶೆಕೆ. ಕೆಳಗಡೆಯಿಂದ ಶೆಕೆ, ಬಿಸಿ ಏನೋ ಬೆಂಕಿ ಹಚ್ತಾ ಇದಾರೇನೋ ಅನ್ನೋ ತರ ಫೀಲಿಂಗ್ ಆಗ್ತಾ ಇತ್ತು ಗುರುಗಳೇ ನನಗೆ. ಲಾಸ್ಟ್ಗೆ 4-5ನೇ ಸ್ಟೇಜ್ ಬಂದಾಗ ನನ್ ಕೈ ಮಾಡಕ್ ಆಗೋದಿಲ್ಲ ಅಂತ ಫೋನ್ ಮಾಡಿದ್ರು ನನಗೆ. ಗುರುಗಳೇ ಆಗ್ತಾ ಇಲ್ಲ ನನಗೆ, ಒಂಥರ ಸಂಕಟ 5ನೇ ಸ್ಟೇಜ್ಗಂತೂ ತುಂಬಾನೇ ಪ್ರಾಬ್ಲಮ್ ಆಗ್ಬಿಡ್ತು ಗುರುಗಳೇ ನನಗೆ. 5ನೇ ಸ್ಟೇಜ್ ತಗೊಂಡು ಒಂದೇ ಸರಿಗೆ ಮಾಡ್ದೆ ನಾನು. ತಗೊಂಡು 1 ದಿನ ಮಾಡಿದ್ಮೇಲೆ 15 ದಿನ ಹುಷಾರ್ ತಪ್ಪಿಬಿಟ್ಟೆ ನಾನು. ಹುಷಾರಿಲ್ದಂಗೆ ಮಲ್ಗೆ ಸುಧಾರಿಸ್ಕೊಳಕ್ಕೆ ಆಗ್ಲಿಲ್ಲ. ಆದ್ಮೇಲಿಂದ ಮತ್ತೆ ನಾನು ನಿಮಗೆ ಹೇಳಿದೆ ಗುರುಗಳೇ, ಇಲ್ಲ ಬಿಡಬೇಡ ಅಂತ ಹೇಳಿದೆ ನಾನು, ಬಿಡ್ಲೇಬಾರ್ದು, ಮುಗಿಯವರೆಗೆ ಬಿಡಬಾರ್ದು ಅಂತ ಹೇಳಿದೆ ನಾನು. ಸ್ವಲ್ಪ ಸುಸ್ತು ಆಗ್ತಿತ್ತು ಗುರುಗಳದ್ ಮಾಡಿದ್ರೆ. ಆಮೇಲೆ ಸ್ವಲ್ಪ ಕಡಿಮೆ ಮಾಡಿದೆ. ಆಮೇಲೆ ಮತ್ತೆ 20ವರೆಗೂ ಮಾಡ್ಬಿಟ್ರಂದ್ರೆ ತುಂಬಾ ಸುಸ್ತಾಗ್ತಾ ಇತ್ತು, ಸ್ವಲ್ಪ ಕಡಿಮೆ ಮಾಡ್ತಾ ಇದ್ದೆ. ಆಮೇಲೆ ಹಂಗೆ ಮಾಡಿ ಇವಾಗ. ಈಗ ನಿಮ್ ತೂಕದಲ್ಲಿ ಬದಲಾವಣೆ ಆಗಿದೆಯಾ ಮೊದಲಿಗೂ ಈ ಪ್ರಾಣಾಯಾಮ ಮಾಡಿದ್ಮೇಲೆ? ತೂಕ ನಂಗೆ ಅಷ್ಟು. ಈಗ ಬ್ಲೌಸ್ ಹಾಕ್ಯಂತ್ರಲ್ಲ, ನಿಮ್ಗೆ ಗೊತ್ತಾಗ್ಬಿಡುತ್ತೆ, ಬಟ್ಟೆಗಳೆಲ್ಲ ಲೂಸ್ ಆಗಕ್ ಸ್ಟಾರ್ಟ್ ಆಗ್ತವೆ. ಇಲ್ಲ, ತೂಕದಲ್ಲಿ ಏನಷ್ಟು ವೇಟ್ ಲಾಸ್ ಆಗಿಲ್ಲ ಗುರುಗಳ ನನಗೆ. ಆಗಿಲ್ಲ. ಈಗ ಎಲ್ಲಾದ್ರೂ ಕುಂದ್ಕೊಂಡ್ರೆ ಶಾಂತವಾಗಿ ನೆಮ್ಮದಿಯಾಗಿ ಕುಂದ್ರಬೇಕು ಅನ್ಸುತ್ತಲ್ವಾ? ಗುರುಗಳೇ, ನನ್ ಯಾರ ಜೊತೆಗ್ ಮಾತಾಡ್ಬೇಕೆ ಅನ್ಸಂಗಿಲ್ಲ ಗುರುಗಳೇ. ಯಾಕಾರ ಇವ್ರು ಮಾತಾಡ್ತಾರಪ್ಪ ನನ್ ಜೊತೆಗೆ, ನಾನ್ ಸುಮ್ನೆ ಕುತ್ಕೊಂಡ್ಬಿಡ್ಬೇಕು, ಸೈಲೆಂಟ್ ಆಗಿರ್ಬೇಕು, ನನ್ ಪಾಡಿಗೆ ನನಗೆ ಯಾಕೆ ಬಿಡೋದಿಲ್ಲ ಇವ್ರು ಅನಿಸ್ತಾ ಇರ್ತದೆ. ನನ್ ಮಕ್ಳು ಸಂಜೆ ಬಂದ್ರಂದ್ರೆ ಯಾಕಾರ ಬರ್ತಾರೆ ಇವ್ರು, ನಂಗೆ ಕಿರಿ ಅನಿಸ್ತಾ ಇರತ್ತೆ. ನನ್ ಸುಮ್ನೆ ಶಾಂತವಾಗಿರ್ಬೇಕು, ಎಲ್ಲಾದ್ರೂ ನನಗ್ ಬಿಟ್ಬಿಟ್ರೆ ಶಾಂತವಾಗಿ ಕುತ್ಕೊಂಡ್ಬಿಡ್ತೀನಿ ನಾನು ಅನಿಸ್ತಾ ಇರತ್ತೆ ಗುರುಗಳೇ. ಅದೇ ಈಗ ಮನಸ್ಸು ಏಕಾಂತ ಬಯಸ್ತಾ ಇದೆ. ಈ ಸಂಸಾರ ಬೇಡ, ಗಂಡ ಬೇಡ, ಮಕ್ಕಳು ಬೇಡ, ಮನೆ ಬೇಡ, ಮಠ ಬೇಡ, ಆಸೆಗಳು. ಹೋಗಿ ಎಲ್ಲೇನ ಒಂದು ಆಶ್ರಮದಲ್ಲಿ ಹೋಗಿ ತಣ್ಣಗೆ ಕುಂತ್ಕೊಂಡ್ಬಿಡೋಣ, ಸಾಧನೆ ಮಾಡ್ಕೊಂತ ಅನಿಸ್ತಾ ಇದೆ. ಮಾತುನು ಆಡ್ಬೇಕು ಅಂತ ಅನಿಸ್ತಾ ಇಲ್ಲ ಗುರುಗಳೇ. ಯಾರಾದ್ರೂ ಮಾತಾಡಿದ್ರೆ ಒಂಥರ ಯಾಕೆ ಇಷ್ಟು ಮಾತಾಡ್ತಾರಪ್ಪ ಇವ್ರು ಅಂತ ಅನಿಸ್ತಾ ಇರತ್ತೆ ಗುರುಗಳೇ. ಇವಾಗ ಈ ಒಂದ್ ಸಂದರ್ಭದಲ್ಲಿ ಯಾರಾದ್ರೂ ಆಧ್ಯಾತ್ಮಿಕ ಮಾತಾಡೋರು, ಭಗವಂತನ ಬಗ್ಗೆ ಮಾತಾಡೋರು ಸಿಕ್ಕರೆ ಅವ್ರ ಜೊತೆಗೆ ಟೈಮ್ ಹೋಗೋದೇ ಗೊತ್ತಾಗಲ್ಲ ಗುರುಗಳೇ. ಅವ್ರ ಅದನ್ನೇ ಹೇಳ್ಬೇಕು, ಅದನ್ನೇ ನಾವು ಕೇಳ್ಬೇಕು, ಅವ್ರ ಬಗ್ಗೆ ಇನ್ನೂ ತಿಳ್ಕೊಬೇಕು ಹೆಚ್ಚಾಗಿ
ಅಂತ ಅನಿಸ್ತಾ ಇರುತ್ತೆ ಗುರುಗಳೇ. ಈ ಒಂದು ಅವಸ್ಥೆಗೆ ನೀವು ಬಂದಿದ್ದೀರಾ. ಹಾ ಗುರುಗಳೇ. ಈಗ ನೀವು ಬಂದಿರೋದು ವಿಶುದ್ಧ ಚಕ್ರ. ಹಾ ಗುರುಗಳೇ. ಈ ವಿಶುದ್ಧದ ಹಂತಕ್ಕೆ ಬಂದಾಗ ಇವೆಲ್ಲ ಅನುಭವಗಳಾಗ್ತವೆ. ಇನ್ನು ನೀವು ಪ್ರಯಾಣ ಆ ಆಜ್ಞಾ ಚಕ್ರ ಭೇದನ ಮಾಡ್ಕೊಂಡು ಮೇಲೆ ಸಹಸ್ರ ಚಕ್ರಕ್ಕೆ ಹೋಗ್ಬೇಕಾಗಿದೆ. ಹಾ ಗುರುಗಳೇ. ಅದು ಕೂಡ ಅನುಭವ ಆಗುತ್ತೆ. ಅಂದ್ರೆ ಇವಾಗ ಲಾಸ್ಟಿಗೆ ಮಾಡ್ಬೇಕಾದಾಗ ಇಲ್ಲಿನೂ ಒಂಥರ ಹಾರ್ಟ್ ಬೀಟ್ ಆದಂಗ ಆಗ್ತಾ ಇದೆ ಗುರುಗಳೇ. ತಲೆಯಲ್ಲಿ. ಹಾ ಗುರುಗಳೇ. ಹಾ ಇವಾಗ ನೀವು ಕಂಟಿನ್ಯೂಸ್ ಹಾರ್ಟ್ ಬೀಟ್ ಆಗ್ತಾ ಇರುತ್ತಲ್ಲ ಹಂಗ ಈಗ ತಲೆ ಬಾಚ್ಕೊಳ್ಳುವಾಗ ಇಲ್ಲಿ ನೋವು ಆಗಿದೆ ಯಾವಾಗನ ತಲೆ ಮೇಲೆ? ಇಲ್ಲ ಗುರುಗಳ ಹಂಗೇನಾಗಿಲ್ಲ. ಆಮೇಲೆ ಪ್ರಾಣಾಯಾಮ ಮಾಡ್ಬೇಕಾದಾಗ ಹಿಂಗ್ ಮೇಲ್ಗಡೆ ಹಿಂಗೆ ಎಳ್ದಂಗ ವಿಶ್ವಶಕ್ತಿ ಎಳ್ದಂಗ ವಿಶ್ವಶಕ್ತಿ ಎಳ್ದಂಗ ಆಗ್ತಾ ಇರತ್ತೆ. ಆಮೇಲೆ ಹಿಂದ್ಗಡೆ ಇಲ್ಲಿ ಕಂಟಿನ್ಯೂಸ್ ಆಗಿ ಈಗ 5ನೇ ಸ್ಟೇಜ್ ತಗೊಂಡಾದ್ಮೇಲೆ ಈ ಕಂಟಿನ್ಯೂಸ್ ಮುಂಚೆ ಏನ್ ಆಗ್ತಿರ್ಲಿಲ್ಲ, ಇವಾಗ ಹಾರ್ಟ್ ಬೀಟ್ ಹೆಂಗ ಆಗುತ್ತಲ್ಲ ಆ ತರ ಆಗ್ತಾ ಇದೆ. ಅದು ಇನ್ನು ಏರುತ್ತೆ, ಎಳಿತಾ ಇದೆ, ಮೇಲೆ ಶಕ್ತಿ ಎಳಿತಾ ಇದೆ. ಈಗ ನೀವು ಸಂಸಾರದಲ್ಲಿ ಇದ್ರೂ ಕೂಡ ಪಾರಮಾರ್ಥ ಮಾಡ್ತಾ ಇದ್ದೀರಾ. ಈಗ ಪದ್ಮಪತ್ರ ಎಲೆ ಅಂತೆ, ಅಂದ್ರೆ ಕಮಲದ ಹೂ ನೀರಿನಲ್ಲಿ ಇದ್ರೆ ನೀರು ಅಳಿಸಿಕೊಳ್ಳದಂಗೆ ಹೆಂಗಿದೆ, ನೀವು ಅಧ್ಯಾತ್ಮ ಪ್ರಪಂಚದಲ್ಲಿ ಇದ್ದೀರಾ ಆದ್ರೂ ಕೂಡ ಅಧ್ಯಾತ್ಮದಲ್ಲಿ ಇದ್ದೀರಾ. ರಾಮಕೃಷ್ಣರು ಒಂದು ಮಾತು ಹೇಳ್ತಾ ಇದ್ರು, ಆ ನೌಕೆ ಅಂದ್ರೆ ಹಡಗು ನೀರಿನ ಮೇಲೆ ಇರ್ಬೇಕು ಹೊರತು ನೀರು ಹಡಗದಲ್ಲಿ ಇರಬಾರ್ದು, ಆ ಡೋಣಿಯಲ್ಲಿ ಇರಬಾರ್ದು. ಅಂದ್ರೆ ನೀವು ಸಂಸಾರದಲ್ಲಿ ಇರಬೇಕು, ಸಂಸಾರ ನಿಮ್ಮ ಒಳಗಡೆ ಇರಬಾರ್ದು ಎಂಬ ಮಾತನ್ನ ರಾಮಕೃಷ್ಣ ಪರಮಹಂಸರು ಹೇಳ್ತಾ ಇದ್ರು. ನಿಮ್ಗೆ ನಿಮ್ಮ ಯಜಮಾನರು ಹೇಗೆ ಸಪೋರ್ಟ್ ಮಾಡಿದ್ರು ಈ ಸಾಧನೆ ಮಾಡುವಾಗೆಲ್ಲ? ಅವರೆಲ್ಲ ತುಂಬಾನೇ ಸಪೋರ್ಟ್ ಮಾಡಿದ್ರು ಗುರುಗಳೇ. ನೀನ್ ಮಾಡು ಸಾಧನೆ, ನನ್ನೆಲ್ಲ ಅನುಭವಗಳು ಆಗ್ತಿದ್ರೆ ಅವ್ರಿಗೂ ಖುಷಿ ಆಗ್ತೈತಿ. ಇಲ್ಲ ಮಾಡು ನಿನ್ ಸಾಧನೆ, ಏನ್ ಮಾಡ್ತಿದೀಯಲ್ಲ ಮಾಡು ನೀನು ಅಂತಂದು ಇದನ್ ಮಾಡಿದ್ರು. ನೀವೇನ್ ಓದಿದ್ದೀರಾ? ನಂದು ಬಿಕಾಮ್ ಆಗಿದೆ ಗುರುಗಳೇ. ಡಿಗ್ರಿ ಕಂಪ್ಲೀಟ್ ಆಗಿಲ್ಲ. ಅಂತ ಡಿಗ್ರಿ ಓದಿದ್ದೀರಾ? ಕಂಪ್ಲೀಟ್ ಆಗಿಲ್ಲ ಗುರುಗಳೇ ಡಿಗ್ರಿ. ನಿಮಗೆ ಲಾಸ್ಟ್ ಸ್ಟೇಜ್ ಅಲ್ಲಿ ತುಂಬಾ ಕಷ್ಟ ಆಯ್ತು? ತುಂಬಾನೇ ಕಷ್ಟ ಆಯ್ತು ಗುರುಗಳೇ. ಯಾಕಾದ್ರೂ ನಾನು ದೀಕ್ಷೆ ತಗೊಂಡು ಯಾಕಾದ್ರೂ ಸಾಧನೆ ಮಾಡ್ತಾ ಇದ್ದೀನಿ ಅಂತ ಅನ್ಸಿರ್ಬೇಕು. ಹಂಗ ಅನ್ಸಿಲ್ಲ ಗುರುಗಳ, ಆದ್ರೆ ಆರೋಗ್ಯದಲ್ಲಿ ತುಂಬಾನೇ ವ್ಯತ್ಯಾಸ ಬಹಳ ಆಯ್ತು ಗುರುಗಳೇ. ಬಹಳ ಹುಷಾರ್ ತಪ್ತಾ ಇದ್ದೆ, ಮಾಡಕ್ಕೆ ಆಗ್ತಾ ಇರ್ಲಿಲ್ಲ. ಒಂದಿನ ಏನಾದ್ರು ಮಾಡಿದ್ರೆ ಮತ್ತೆ ಹುಷಾರ್ ತಪ್ತಾ ಇತ್ತು, ಮತ್ತೊಂದ್ ದಿನ ಮಾಡಿದ್ರೆ ಮತ್ತೆ ಹುಷಾರ್ ತಪ್ತಾ ಇತ್ತು. ಆ ತರ ಆಗಕ್ ಯಾಕೆ ಹಿಂಗ್ ನೀವ್ ಹೇಳಿದ್ರಿ, ನಿನ್ ಕರ್ಮಗಳು ಜಾಸ್ತಿ ಇದ್ರೆ ಆ ತರ ಆಗತ್ತಮ್ಮ, ಕರ್ಮಗಳು ಕಳಿಬೇಕು ನಿಂದು ಅಂತ ಅಂದಾಗೆ. ಆಮೇಲೆ ಮತ್ತೆ ಫುಲ್ ಹುಷಾರ್ ಆದ್ಮೇಲೆ ಎಲ್ಲ ಟ್ರೀಟ್ಮೆಂಟ್ ಎಲ್ಲ ತಗೊಂಡಾದ್ಮೇಲೆ ಮತ್ತೆ ಕಂಟಿನ್ಯೂ ಮಾಡಿದೆ ಗುರುಗಳೇ. ಅದನ್ನೆಲ್ಲ ಒಂದ್ 15 ದಿವಸ ಬಿಟ್ಟು ಮತ್ತೆ ಕಂಟಿನ್ಯೂ ಮಾಡಿದ್ರೆ ಮಾಡಿದೆ ಗುರುಗಳೇ. ಆಮೇಲೆ ನಿಮ್ಗೆ ಪೂರ್ಣ ಅನುಭವ ಆಗಕ್ಕಿಂತ ಆನಂದನ ಆಗಕ್ಕಿಂತ ಹಾ ಗುರುಗಳೇ ಆಯ್ತು. ಈಗ ಎಷ್ಟೋ ಜನ ಇದ್ದಾರೆ ನಮ್ದು ಗ್ರೂಪ್ ಅಲ್ಲಿ ಕೂಡ, ಕೆಲವರಲ್ಲಿ ಅರ್ಧಕ್ಕೆ ಬಂದು ನಿಂತ್ಕೊಂಡಿದ್ದಾರೆ. ಇನ್ನು ಮಾಡ್ಬೇಕು ಎಂಬ ಮನಸ್ಸಿಲ್ಲ, ಮಾಡ್ಬೇಕು ಅಂತ ಇದೆ, ಆದ್ರೆ ಈ ಸಮಸ್ಯೆಗಳೆಲ್ಲ ಅಡ್ಡ ನಿಂತ್ಕೊಂಡ್ಬಿಟ್ಟಿದ್ದಾವೆ. ಅಂತವ್ರಿಗೆಲ್ಲ ಏನ್ ಹೇಳ್ತೀರಾ ನೀವು? ಇಲ್ಲ, ಸಮಸ್ಯೆಗಳು ಬರುತ್ತೆ, ಅದನ್ನೆಲ್ಲ ಮೀರಿ ನಾವು ಮಾಡಿದಾಗನೆ ನಮಗೆ ಒಳ್ಳೆ ಅನುಭವಗಳು, ಶಾಂತಿ, ಸುಖ, ನೆಮ್ಮದಿಯಿಂದ ನಾವು ಇರಕ್ ಸಾಧ್ಯ. ನಾವು ಆಸೆ ಪಟ್ಟಿದ್ದೇನೆ ಕ್ಷಣ ಮಾತ್ರ ಇರುತ್ತಷ್ಟೇ. ಈ ಸಂತೋಷ ಮಾತ್ರ ಕ್ಷಣ ಮಾತ್ರದಲ್ಲಿ ಇರೋದಿಲ್ಲ. ಯಾವಾಗ್ಲೂ ಆನಂದವಾಗಿ ಸುಖವಾಗಿ ಇರೋದ್ ಮಾತ್ರ ಯಾವಾಗ್ಲೂ ಇರ್ಬೋದು. ನಿರಂತರವಾಗಿ ಆನಂದ ಶಾಂತಿಯಿಂದ ಇರ್ಬೋದು. ಇನ್ನೊಂದ್ಸರಿಗೆ ನಾನು ಬೆಳಗ್ಗೆ ಧ್ಯಾನಕ್ಕೆ ಶುರು ಮಾಡೋಕಿನ ಮುಂಚೆ ಓಂಕಾರ ಹೇಳ್ತಾ ಇದ್ದೆ. ಅವಾಗ ಹೇಳಿದಾದ್ಮೇಲೆ ಒಂದ್ಸರಿಗೆ 2 ಸರಿಗೆ ಶಿವನ ದರ್ಶನ ಆಗಿದೆ ನನಗೆ. ಒಂದ್ಸರಿಗೆ ದೊಡ್ಡ ಚಂದ್ರ, ಆ ಚಂದ್ರನೊಳಗೆ ಶಿವ ಬಂದು ದರ್ಶನ ಕೊಟ್ಟು ಹೋಗಿದ್ದಾರೆ. ಆಮೇಲೆ ಒಂದ್ಸರಿಗೆ ಹಿಮಾಲಯದೊಳಗೆ ಫುಲ್ಲು ಮಂಜುಗಡ್ಡೆ, ಫುಲ್ಲು ಹಿಮಾಲಯದಲ್ಲಿ ಪೂರ್ತಿ ಮಂಜು ಅಂದ್ರೆ ಮಂಜು, ಆ ಹಿಮಾಲಯದೊಳಗೆ ಬಂದು ಶಿವ ನನಗೆ ದರ್ಶನ ಕೊಟ್ಟು ಹೋಗಿದ್ದಾರೆ ಗುರುಗಳು. ಇದು ಆಗಿದ್ ಧ್ಯಾನದಲ್ಲೇ ಅಥವಾ ಇಲ್ಲ, ಕನಸಿನೊಳಗೆ ಆಗಿರೋದು ಗುರುಗಳು. ಇದು ಕನಸಿನಲ್ಲಿ ಬಂದು ದರ್ಶನ ಕೊಟ್ಟಿರೋದು ಗುರುಗಳೇ. ಹಿಮಾಲಯದಲ್ಲಿ ಹೋಗಿದ್ರಿ ನೀವು? ಕನಸಲ್ಲಿ ಹಿಮಾಲಯದಲ್ಲಿ ಹೋಗಿದೆ. ಪೂರ್ತಿ ನನ್ನ ಸುತ್ತಲೂ ಎಲ್ಲ ಮಂಜು ಬೀಳ್ತಾ ಇದೆ ಕೆಳಗಡೆ, ಕರಗಿ ಕೆಳಗಡೆ ಬೀಳ್ತಾ ಇದೆ. ಅದ್ರೊಳಗೇನೆ ಶಿವ ಬಂದು ನನಗೆ ದರ್ಶನ ಕೊಟ್ಟು ಹೋಗಿದ್ದಾರೆ ಗುರುಗಳೇ. ಶಿವನ ಮೂರ್ತಿ ಬಂದ್ಬಿಟ್ಟು ಪ್ರತ್ಯಕ್ಷ ಆಗಿ ದರ್ಶನ ಆಗಿರೋದು. ಆಮೇಲೆ ಚಂದ್ರನೊಳಗೆ ದೊಡ್ಡ ಚಂದ್ರ, ಆ ಚಂದ್ರನೊಳಗೆ ಬಂದು ಶಿವ ದರ್ಶನ ಕೊಟ್ಟು ಹೋಗಿರೋದು ಗುರು. 2 ಸಲ ಶಿವನ ದರ್ಶನ ಆಗಿದೆ. 2 ಸರಿ ಶಿವನ ದರ್ಶನ ಆಗಿದೆ ಗುರುಗಳೇ ನನಗೆ. ನಿಮ್ಮ ಹತ್ರ ಬರೋಕ್ಕೂ ಮುಂಚೆನೂ ಒಂದ್ಸರಿಗೆ ಶಿವನ ದರ್ಶನ ಆಗಿದೆ. ನಾನ್ ಈ ಕುಂಡಲಿನಿ ಶಕ್ತಿಗೆ ಬರೋಕಿನ ಮುಂಚೆನೆ ಶಿವನ ದರ್ಶನ ಆದ್ಮೇಲೆನೆ 1 ತಿಂಗಳಾದ್ಮೇಲೆ ನೀವು ನನಗೆ ಸಿಕ್ಕಿರೋದು ಗುರುಗಳೇ. ಅವಾಗನು ಶಿವ ಬಂದ್ಬಿಟ್ಟು ಸಮುದ್ರದೊಳಗೆ ಶಿವನ ಲಿಂಗು ಕೆಳಗಡೆ ಬೀಳ್ತಾ ಇದೆ. ಅದನ್ನ ಹಿಡಿಯಕ್ಕೆ ಶಿವನ ರೂಪ ಅಲ್ಲ, ಒಬ್ರು ಜಟಾಧಾರಿಗಳು, ಆಮೇಲೆ ಪಂಜೆ ಉಟ್ಕೊಂಡಿದ್ರು, ದೊಡ್ಡ ಒಂದು ಎತ್ತರ ವ್ಯಕ್ತಿ. ಅವರು 3ನೇ ಕಣ್ಣು
ಆಜ್ಞಾ ಚಕ್ರದಲ್ಲಿ 3ನೇ ಕಣ್ಣು ಸ್ಪಷ್ಟವಾಗಿ ಕಾಣ್ತಾ ಇದೆ. ಒಳಗಡೆ ನಾವು ಲೈಟ್ ಹಾಕಿದ್ರೆ ಹೇಗ್ 3ನೇ ಕಣ್ಣು ಬೆಳಕ ಬರುತ್ತೋ ಆ ತರ ನಂಗೆ ನೀಲಿ ಕಲರ್ದು ಆಜ್ಞಾ 3ನೇ ಕಣ್ಣು ಕಾಣಿಸ್ತಾ ಇದೆ. ಅದನ್ನ ಮೇಲ್ಗಡೆಯಿಂದ ಶಿವಲಿಂಗು ಬೀಳ್ತಾ ಇರೋದನ್ನ ಅವ್ರು ಬಂದು ಹಿಡಿತಾ ಇದ್ದಾರೆ ಗುರುಗಳೇ. ಅದು ಆ ಕನಸು ಬಿದ್ದಾದ್ಮೇಲೆ ನೀವು ನನಗ್ ಸಿಕ್ಕಿರೋದ್ ಗುರುಗಳು. ನಂದೆಲ್ಲ 5 ತಿಂಗ್ಳು ಆದ್ಮೇಲೆ ಇಲ್ಲಿ ಗುರುಗಳು ಬಂದು ಸಂದರ್ಶನ ಕೊಟ್ಟು ಹೋಗ್ಬೇಕು ಅಂತ ಹೇಳಿದ್ರು ಗುರುಗಳು. ನನಗ್ ಕೆಲವೊಂದ್ ಕಾರಣದಿಂದ ಬರಕ್ ಆಗಿರ್ಲಿಲ್ಲ. ನಾನು ಎಲ್ಲ ಮುಗಿತಲ್ಲ ಗುರುಗಳೇ, ನಾನ್ ನೆಕ್ಸ್ಟ್ ಮತ್ತೆ ಕಲಿಬೇಕು, ನಾನು ಇಲ್ಲೇ ಅರ್ಧಕ್ಕೆ ಬಿಡಕ್ಕೆ ನನ್ಗೆ ಇಷ್ಟ ಇಲ್ಲ ಗುರುಗಳೇ, ಮಾಡ್ತೀನಿ ನನ್ ಮುಂದೆ ಅಂತ ಒಂದ್ಸರಿ ಫೋನಲ್ಲಿ ನಾನ್ ಗುರುಗಳನ್ನ ಕೇಳಿದೆ. ಇಲ್ಲಮ್ಮ ಇಲ್ಲೊಂದ್ಸರಿ ಬಂದೋಗಿ ನಿನ್ಗೆ ಏನೇನಾಗುತ್ತೆ ಎಲ್ಲ ಹೇಳ್ಬೇಕು, ಆದ್ಮೇಲೆ ನಾನ್ ನೋಡ್ಬಿಟ್ಟು ನಿನಗೆ ದೀಕ್ಷೆ ಕೊಡ್ತೀನಿ, ನಾನ್ ಮತ್ತೆ ಏನ್ ಮಾಡ್ಬೇಕು ಅಂತ ಹೇಳ್ತೀನಿ ಅಂತ ಹೇಳಿದ್ರು ಗುರುಗಳು. ನಂಗೆ ಇಲ್ಲ ಗುರುಗಳೇ, ಟೈಮ್ ಇಲ್ಲ ನಂಗೆ, ಇಲ್ಲೇ ಹೇಳ್ಬಿಡ್ರಿ, ನಾನು ತ್ರಾಟಕ ಕಲಿಬೇಕು ಅಂತ ತುಂಬಾ ಆಸೆ ಇದೆ, ತ್ರಾಟಕ ಕಲಿತೀನಿ, ಅದ್ ಹೇಗ್ ಮಾಡ್ಬೇಕು ಹೇಳ್ರಿ ಗುರುಗಳೇ ಅಂತ ಅಂದೆ. ದೀಕ್ಷೆ ಕೊಡ್ರಿ ನನಗೆ ಅಂತ ಕೇಳಿದೆ ಗುರುಗಳಿಗೆ. ಅವರು ಅವತ್ತು ನಂಗೆ ದೀಕ್ಷೆ ತರ ಏನು ಕೊಡ್ಲಿಲ್ಲ, ಸುಮ್ನೆ ಹಾಗೆ ಹೇಳಿದ್ರು ಹಿಂಗ್ ಮಾಡ್ಬೇಕು ಅಂತ. ನಂಗೆ ತುಂಬಾ ಬೇಜಾರಾಗೋಗ್ಬಿಡ್ತು. ಗುರುಗಳು ನಂಗೆ ದೀಕ್ಷೆ ಕೊಡು ಅಂದ್ರೆ ಕೊಟ್ಟೇ ಇಲ್ಲ, ಅದು ಅನುಭವ ಆಗ್ಬೇಕಲ್ಲ ನನಗೆ, ದೀಕ್ಷೆ ಇದ್ರೆ ಒಂಥರ ಶಕ್ತಿ ಇದ್ದಂಗೆ ಇರುತ್ತೆ ಗುರುಗಳದು ಅಂತ ನನ್ ಮನ್ಸಲ್ಲಿ ಕೊರಿತಾ ಇತ್ತು. ಅದನ್ನ ನನಗೇನ್ ಆಸೆ ಇತ್ತು ಅಂದ್ರೆ, ನನಗೆ ಯುಗಾದಿ ಹಬ್ಬದ ದಿನನೇ ನನಗ್ ದೀಕ್ಷೆ ತಗೋಬೇಕು, ಹೊಸ ದಿನದಿಂದನೇ ನಾನು ಒಂದು ಹೊಸ ಏನಾದ್ರೂ ಕಲಿಬೇಕು ಅನ್ನೋ ತುಂಬಾ ಆಸೆ ಇಟ್ಕೊಂಡೆ ನಾನು ಅವತ್ತು ಅಮಾವಾಸ್ಯೆ ದಿನ ಫೋನ್ ಮಾಡಿದ್ದೆ ಗುರುಗಳಿಗೆ. ಏನಾದ್ರೂ ಅವ್ರು ದೀಕ್ಷೆ ಕೊಡೋದಾದ್ರೆ ಯುಗಾದಿ ಹಬ್ಬದ ದಿನನೇ ಕೊಡ್ಲಿ ಅಂತ ಅಂದ್ಬಿಟ್ಟು ನಾನು ಅಮಾವಾಸ್ಯೆ ದಿನ ಫೋನ್ ಮಾಡಿದ್ದೆ ಗುರುಗಳಿಗೆ. ಇಲ್ಲ ಗುರುಗಳೇ, ನನಗ್ ಬಿಡಕ್ ಆಗ್ತಾ ಇಲ್ಲ, ನಾನು ಏನಾದ್ರು ಕಲಿಬೇಕು, ಮತ್ತೆ ಸಾಧನೆ ಏನಾದ್ರು ಮಾಡ್ಬೇಕು ಅಂತ ಕೇಳ್ದೆ. ಅವಾಗ ಇಲ್ಲಮ್ಮ ಇಲ್ಲಿ ಬಂದು ಸಂದರ್ಶನ ಕೊಡು, ನಿನಗೆ ಏನೇನಾಗತ್ತೆ ನಾನು ಹೇಳ್ದೆ ಅಂದ್ರೆ ನೀನ್ ಮುಂದೆ ಏನ್ ಮಾಡ್ಬೋದು ನಾನು ಹೇಳ್ತೀನಿ, ಅಲ್ಲಿವರೆಗೂ ನಾನು ಏನು ಕೊಡಲ್ಲ ನಿನಗೆ ಅಂತ ಹೇಳಿದ್ರು ಗುರುಗಳು. ಅಯ್ಯೋ ಹಿಂಗಾಯ್ತಲ್ಲ, ನನಗ್ ನೋಡಿದ್ರೆ ಹೋಗಕ್ ಆಗ್ತಾ ಇಲ್ಲ, ಇಲ್ಲಿಗೆ ನನ್ ಜೊತೆಗೆ ಯಾರು ಇಲ್ಲ ಬರಕ್ಕೆ, ಒಬ್ಳಿಗೆ ಅಂತೂ ಬರಕ್ಕಾಗಲ್ಲ ಅಂತ ಆ ತರ ಯೋಚನೆ ಮಾಡ್ತಾ ಇದ್ದೆ. ಆವಾಗ ಲಾಸ್ಟಿಗೆ ಕೇಳ್ದೆ, ಇಲ್ಲ ಗುರುಗಳೇ ಹೇಳ್ಬಿಡ್ರಿ ನನಗೆ ಅಂತಂದೆ. ಅವಾಗ ತ್ರಾಟಕದ್ ಕಲಿಬೇಕು ಅಂತ ತುಂಬಾ ಆಸೆ ಇತ್ತು. ನಾನು ಕಾಲೇಜ್ ಡೇಸ್ ಅಲ್ಲೂ ಮಾಡ್ತಾ ಇದ್ದೆ ತ್ರಾಟಕ. ಇದನ್ನ ಹಾಗೆ ಕಂಟಿನ್ಯೂ ಮಾಡೋಣ ಗುರುಗಳ ಹತ್ರ ಕೇಳ್ಕೊಂಡು ಅಂತಂದು ಅನ್ಕೊಂಡ್ ಮಾಡ್ದೆ. ಗುರುಗಳು ಹಾಗೆ ಹೇಳಿದ್ರು ಮೇಲ್ಮೇಲೆನೆ ಹಿಂಗೆ ಮಾಡಮ್ಮ ಅಂತಂದು. ನಂಗೆ ಏನೋ ಒಂಥರ ಬೇಜಾರಾಯ್ತು ಅವತ್ತು. ಅಯ್ಯೋ ದೀಕ್ಷೆ ಕೊಟ್ಬಿಟ್ಟಿದ್ರೆ ಚೆನ್ನಾಗಿತ್ತು, ಯುಗಾದಿ ಹಬ್ಬ ಹೊಸ ವರ್ಷ ಇತ್ತಲ್ಲ ಅಂತ ಅನ್ಕೊಂಡ್ ನಮ್ಮ ಮನೆಯವ್ರ ಮುಂದೆ ಹೇಳ್ದೆ. ನಮ್ಮ ಮನೆಯವ್ರ ಮುಂದೆ ಹೇಳಿದ್ರೆ ಅದು ಗುರುವಾರ ಇತ್ತು ಹಬ್ಬ. ಹೇಳ್ದೆ, ಗುರುಗಳು ಇಲ್ಲೇ ಹೋಗ್ಬೇಕು ಅಂತಿದ್ದಾರೆ, ಗುರುಕುಲಕ್ಕೆ ಬರ್ಬೇಕು, ದೀಕ್ಷೆ ಕೊಡ್ಲಿಲ್ಲ ನನಗೆ ಅವತ್ತು ಅಂತ. ಅವತ್ ಹೇಳಿ ಮಲ್ಗಿದೀನಿ, ಅವತ್ತು ರಾತ್ರಿನೇ ಗುರುಗಳು ಕನ್ಸಲ್ಲಿ ಬಂದು ನನಗೆ ದೀಕ್ಷೆ ಕೊಟ್ರು ಗುರುಗಳು. ಅದಂತೂ ತುಂಬಾನೇ ಖುಷಿ ಆಗೋಯ್ತು. ಅವತ್ತು ಶುಕ್ರವಾರ, ನಮ್ಮೂರ್ ಕಡೆ ಎಲ್ಲ ಶುಕ್ರವಾರನೂ ನಾವು ಹಬ್ಬ ಮಾಡ್ತೀವಿ, ಯುಗಾದಿ ಹಬ್ಬ. ನಾನ್ ಅನ್ಕಂಡಂಗೆ ಆಯ್ತು, ಯುಗಾದಿ ಹೊಸ ವರ್ಷಕ್ಕೆ ಗುರುಗಳ ಹತ್ರ ಆಶೀರ್ವಾದನೂ ಪಡ್ಕೋಬೇಕು, ದೀಕ್ಷೆನೂ ಪಡ್ಕೋಬೇಕು ಅಂತ ತುಂಬಾ ಆಸೆ ಇತ್ತು. ಅವತ್ತು ನನಗೆ ಗುರುಗಳು ದೀಕ್ಷೆ ಕೊಟ್ರು ಶುಕ್ರವಾರ ದಿನ. ಆಮೇಲೆ ಈ ಗುರುಕುಲಕ್ಕೂ ಬರೋಕ್ಕಿಂತ ಮುಂಚೆನೆ ನಾನು ಈ ತರ ಗುರುಗಳು ನನಗ್ ಪ್ರಶ್ನೆ ಕೇಳ್ತಾ ಇದಾರೆ, ನಾನು ಅವರಿಗೆ ಉತ್ತರ ಕೊಡ್ತಾ ಇದ್ದೀನಿ. ಅದು ನನಗೆ ಇದಕ್ಕೂ ಮುಂಚೆನೆ ನನಗೆ ಕನ್ಸಲ್ಲಿ ಬಂದಿತ್ತು. ಅದೇ ತರನ ನಾನು ಇಲ್ಲಿ ಬಂದು ಗುರುಗಳ ಹತ್ರ ಬಂದಿದ್ದೀನಿ. ನಾನು ಸಂದರ್ಶನ ಕೊಡ್ತಾ ಇದ್ದೀನಿ ಗುರುಗಳ ಹತ್ರ. ನಾನು ಏನೇ ಮುಂದೆ ಮಾಡ್ಬೇಕು ಅಂದ್ರೂ ನನಗೆ ಮುಂಚೆನೆ ಗೊತ್ತಾಗ್ತಾ ಇದೆ ಇವಾಗ. ಮುಂದೇನಾದ್ರೂ ಮಾಡ್ತೀನಿ ಅಂದ್ರೆ ಮೊದಲೇ ಗೊತ್ತಾಗ್ತಾ ಇದೆ. ಆಮೇಲೆ ನಾನು ಏನೇ ಸಂಕಲ್ಪಗಳು ಮಾಡಿದ್ರುನು ನನಗೆ ಈಡೇರ್ತಾ ಇದೆ. ನಾನು ಅನ್ಕೋತಾ ಇದ್ದೆ, ಲಕ್ಷ್ಮಿ ಅಮ್ಮಗೆ ಕನ್ಸಲ್ ಬಂದಿದ್ದಾರೆ ಗುರುಗಳು, ನನಗೆ ಯಾಕೆ ಬರ್ತಾ ಇಲ್ಲ, ನನಗೇನ್ ಕಮ್ಮಿ ಆಗಿದೆ, ನನ್ ಗುರುಗಳು ಹೇಳಿದ್ದೆಲ್ಲ ಮಾಡ್ತಾ ಇದಾರೆ. ಅವ್ರು ಹೇಳಿದ್ರು ಸಂದರ್ಶನದಲ್ಲಿ, ನನಗೆ ಗುರುಗಳು ಬಂದು ದರ್ಶನ ಕೊಟ್ಟಿದ್ದಾರೆ ಅಂತ. ನನಗೂ ಆಗ್ಬೇಕು, ನನಗೆ 5ನೇ ಸ್ಟೇಜ್ ಮುಗಿದಾದ್ರೂ ಗುರುಗಳು ಯಾಕೆ ನನ್ ಕನ್ಸಲ್, ನಾನು ಎಷ್ಟೋ ಸಾರಿ ಸಂಕಲ್ಪ ಮಾಡ್ಕೊಂಡಿದ್ದೆ, ನನಗೆ ಇಬ್ರು ಗುರುಗಳು ಬೇರೆ ಬಂದು ನನಗೆ ಆಶೀರ್ವಾದ ಮಾಡಿದ್ದಾರೆ, ನನಗೆ ದರ್ಶನ ಕೊಟ್ಟು ಹೋಗಿದ್ದಾರೆ, ನಮ್ ಗುರುಗಳು ಯಾಕೆ ಬರ್ತಾ ಇಲ್ಲ, ನಾನು ಏನ್ ತಪ್ಪು ಮಾಡಿದೀನಿ, ನನ್ನಲ್ಲಿ ಏನ್ ಬದಲಾವಣೆ ಆಗ್ಬೇಕು ಅಂತ ತುಂಬಾನೇ ಯೋಚನೆ ಮಾಡ್ತಾ ಇದ್ದೆ. 5ನೇ ಸ್ಟೇಜ್ ಮುಗೀತು, ಎಲ್ಲ ಮುಗೀತು, ಏನೋ ಆಗ್ತಾನೆ ಇಲ್ಲಲ್ಲ, ಗುರುಗಳು ಕನ್ಸಲ್ಲೇ ಬರ್ತಾ ಇಲ್ಲಲ್ಲ ಅಂತಂದು ತುಂಬಾನೇ ಯೋಚನೆ ಮಾಡ್ತಾ ಇದ್ದೆ. ಆವಾಗ ಯುಗಾದಿ ಹಬ್ಬದ ದಿನ ಸಂಕಲ್ಪ ಮಾಡ್ಕೊಂಡಿದ್ನಲ್ಲ, ಆವಾಗಿಂದ 2 ಸರಿಗೆ ಬಂದು ಗುರುಗಳು ಕನ್ಸಲ್ಲಿ. ನಂಗಂತೂ ತುಂಬಾನೇ ಖುಷಿ ಆಯ್ತು, ನಮ್ ಗುರುಗಳು ನನ್ ಕನ್ಸಲ್ಲಿ ಬಂದು ಆಶೀರ್ವಾದ ಮಾಡಿದ್ರಲ್ಲ ಅಂತ. ಏನೇ ಸಮಸ್ಯೆಗಳು ಬಂದ್ರೆ ಇದು ಸಮಸ್ಯೆನೇ ಅನ್ಸಂಗಿಲ್ಲ ನಮಗೆ. ಆತರ ಇದು ಪ್ರಾಣಾಯಾಮ ನಾವು ಎಲ್ಲ ಮಾಡ್ತಾ ಹೋಗ್ತಾ ಬಂದ್ರೆ
ನಾವು ಸಂತೋಷ ನಾವ್ ಏನೂ ಇಲ್ಲ ನಮ್ಮ ಜೀವನದಲ್ಲಿ ಅಂದ್ರೂ ನಾವು ಆರಾಮಾಗಿ ನೆಮ್ಮದಿಯಾಗಿ ಸಂತೋಷವಾಗಿ ಇರ್ಬೋದು. ಈ ಸಾಧನೆ ಮಾಡಿದ್ರೆ ಇದೆಲ್ಲ ನಿಮ್ದಾಗತ್ತೆ. ನಾವು ನಿಜವಾಗಿನೂ ಆನಂದ ಹೊರಗಡೆ ಇದೆ ಅಂತ ಹುಡುಕ್ತಾ ಇದ್ದೀವಿ, ಎಲ್ಲೆಲ್ಲೋ ಹೋಗ್ತಾ ಇದೀವಿ ಆನಂದ ಹುಡ್ಕೊಂಡು. ನಿಜವಾದ ಆನಂದ ಹೊರಗಡೆ ಇಲ್ಲ, ನಮ್ಮ ಒಳಗಡೆಗೆ ಭಗವಂತ ಇಟ್ಟಿದ್ದಾನೆ. ಇಂದ್ರಿಯಗಳನ್ನ ಹೊರಮುಖ ಮಾಡಿ, ಮನಸ್ಸನ್ನ ಹೊರಮುಖ ಮಾಡಿ ಆನಂದವನ್ನ ಒಳಗಡೆ ಇಟ್ಟು ಕುಂದಿರ್ಸಿದ್ದಾನೆ. ಅದಕ್ಕೆ ಗುರು ಬೇಕು, ಅದಕ್ಕೆ ಒಂದು ಮಾರ್ಗ ಬೇಕು. ಆ ಮಾರ್ಗದಲ್ಲಿ ಹೋಗಿ ಸಾಧನೆ ಮಾಡಿದ್ರೆ ನಿಮಗೆ ಆ ಗುರು ಅದನ್ನ ತೋರಿಸ್ತಾನೆ, ಇಲ್ಲಿದೆ ಅಪ್ಪ ನಿಜವಾದ ಆನಂದ ಅಂತ ತೋರಿಸ್ತಾನೆ. ಅದಕ್ಕೆ ಸಾಧಕರು ಈ ಮಾರ್ಗದಲ್ಲಿ ದೀಕ್ಷೆ ತಗೊಂಡು ಛಲ ಬಿಡದಂಗ್ ಮಾಡ್ಬೇಕು. ಮಧ್ಯದಲ್ಲಿ ನಿಲ್ಲಿಸ್ಬಾರ್ದು, ಯಾವ ಕಾರಣಕ್ಕೂ ನಿಲ್ಲಿಸ್ಬಾರ್ದು. ಜೀವ ಹೋದ್ರೂ ಚಿಂತಿಲ್ಲ, ಸತ್ರು ಈ ಸಾಧನೆ ಮಾಡುವಾಗ ಸತ್ರು ಚಿಂತಿಲ್ಲ ಎಂಬ ಛಲ, ಧೈರ್ಯ ಮತ್ತೆ ಶ್ರದ್ಧೆ ಇಟ್ಕೊಂಡು ಸಾಧನೆ ಮಾಡಿದ್ರೆ ನಿಮಗೂ ಕೂಡ ಈ ಅನುಭವ, ಇವ್ರಿಗೆ ಏನಾಗಿದೆ ಅನುಭವ, ಆ ಅನುಭವ ನಿಮಗೂ ಕೂಡ ಆಗುತ್ತೆ. ಈಗ ಅನೇಕ ಜನ ಹೆಣ್ಮಕ್ಳು ಸಾಧನೆ ಮಾಡಬೇಕು, ಕಷ್ಟದಲ್ಲಿ ಸಮಸ್ಯೆಯಲ್ಲಿ ಇರ್ತಾರೆ. ಅಂಥವ್ರು ಕೂಡ ಸಾಧನೆ ಮಾಡ್ಬೇಕಂತ ಬಯಸ್ತಾರೆ. ಹಾಗಾಗಿ ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಹಾಕಿದ್ರೆ ಹೆಣ್ಮಕ್ಳು ಯಾರಾದರೂ ಅವ್ರ ಫೋನ್ ನಂಬರ್ಗೆ ಫೋನ್ ಮಾಡಿ ಅವ್ರ ಜೊತೆಗೆ ಮಾತಾಡ್ಬೋದು. ಗಂಡ್ಮಕ್ಳಿಗೆ ನಾವು ಗಂಡ್ಮಕ್ಳು ನಂಬರ್ ಹಾಕಿದ್ದೀವಿ, ರಾಜೇಶ್ ಅವ್ರ ನಂಬರ್ ಹಾಕಿದ್ದೀವಿ, ಗಿರೀಶ್ ಅವ್ರದ್ದು ಹಾಕಿದ್ರೆ ತುಂಬಾ ಜನದ ಹಾಕಿದ್ದೀವಿ. ಅವ್ರದ್ದು ನೋಡಿ ಫೋನ್ ಮಾಡಿ ಅವ್ರ ಹತ್ರ ನೀವು ಮಾತಾಡಿ. ಈಗ ಆಲ್ಮೋಸ್ಟ್ ಎಷ್ಟೋ ಜನ ಹೆಣ್ಮಕ್ಳು ಸಮಸ್ಯೆಯಲ್ಲಿ ಇರ್ತೀರಾ, ಮದುವೆಗಳಾಗಿರೋದಿಲ್ಲ, ಎಷ್ಟೋ ಜನಕ್ಕೆ ಮದುವೆಗಳಾಗಿರೋದಿಲ್ಲ, ಆಮೇಲೆ ಕೆಲಸಗಳು ಸಿಕ್ಕಿರೋದಿಲ್ಲ, ಆಮೇಲೆ ಮನೆಯಲ್ಲೆಲ್ಲ ಸಮಸ್ಯೆ ಇರುತ್ತೆ, ಮತ್ತೆ ಮನಸ್ಸಿನಲ್ಲಿ ಸಮಸ್ಯೆ ಇರುತ್ತೆ, ಇದು ಗೊಂದಲದ ಗೂಡಾಗಿರುತ್ತೆ. ಇದರಿಂದ ಹೊರಗಡೆ ಬರುತ್ತೆ ನಮ್ದು ಈ ಕುಂಡಲಿನಿ ರಾಜಯೋಗ ಎಂಬುದು ಬೆಸ್ಟ್ ಮಾರ್ಗ ಇದೆ. ನೀವು ದೀಕ್ಷೆ ತಗೊಂಡು ಆನ್ಲೈನಲ್ಲೇ ದೀಕ್ಷೆ ತಗೋಬಹುದು, ಅಥವಾ ಡೈರೆಕ್ಟ್ ಆಗಿ ಬಂದಾದ್ರೂ ದೀಕ್ಷೆ ತಗೋಬಹುದು. ಆನ್ಲೈನ್ ಆಫ್ಲೈನ್ ಎರಡರಲ್ಲಿ ದೀಕ್ಷೆ ಇರುತ್ತೆ. ಗುರು ಕಾಣಿಕೆಯನ್ನ ಸಲ್ಲಿಸಿ ದೀಕ್ಷೆ ತಗೊಂಡು ನೀವು ಕೂಡ ಇವರು ಮಾಡಿದಂತ ಸಾಧನೆ ನೀವು ಮಾಡಬಹುದು. ನಿಮ್ಗೆ ಏನಾದ್ರೂ ಮಾಹಿತಿ ಬೇಕು ಅಂದ್ರೆ ಅವ್ರ ಫೋನ್ ನಂಬರ್ ಹಾಕಿರ್ತೀವಿ, ಹೆಣ್ಮಕ್ಳು ಅವ್ರಿಗೆ ಫೋನ್ ಮಾಡಿ ಕೇಳ್ಕೋಬಹುದು. ನಿಜವಾಗಿ ಯಾರು ಸಾಧನೆ ಮಾಡ್ಬೇಕಂತ ಇದ್ದೀರಾ ಅಂತವ್ರು ಮಾತ್ರ. ಸುಮ್ನೆ ಟೈಮ್ ಪಾಸ್ ಮಾಡೋರು, ಸುಮ್ನೆ ಪ್ರಾಣ ತಿನ್ನಕ್ ಫೋನ್ ಮಾಡೋರು, ತಲೆ ತಿನ್ನಕ್ ಫೋನ್ ಮಾಡೋರು, ಇಂಥವ್ರು ಮಾಡಕ್ ಹೋಗ್ಬೇಡಿ. ನಿಜವಾಗಿಯೂ ನಿಮ್ಗೆ ಸಾಧನೆ ಮಾಡ್ಬೇಕು ಅಂತ ಆಸಕ್ತಿ ಇದ್ರೆ ಅವ್ರ ಫೋನ್ ನಂಬರ್ ಹಾಕಿರ್ತೀವಿ, ಅಂತವ್ರ ಜೊತೆಗೆ ನೀವು ಮಾತಾಡಿ. ಮೇಡಮ್ ಅವರೇ, ಸ್ವಲ್ಪ ಅವ್ರ ಜೊತೆಗೆ ಮಾತಾಡಿ, ಅವರಿಗೆ ಮಾರ್ಗದರ್ಶನ ಕೊಡಿ. ಈಗ ನೀವು ಕಷ್ಟದಲ್ಲಿದ್ರಿ ಅಲ್ವಾ, ಈಗ ನೀವು ಓವರ್ಕಮ್ ಆಗಿದ್ದೀರಾ, ಅವ್ರಿಗೂ ಕಷ್ಟದಲ್ಲಿರೋರಿಗೂ ಕೂಡ ಓವರ್ಕಮ್ ಆಗೋದಕ್ಕೆ ಒಂದಿಷ್ಟು ಮಾರ್ಗದರ್ಶನ ಕೊಡಿ. ದೀಕ್ಷೆಗೆ ನಮ್ಮ ಹತ್ರ ಕಳಿಸಿ, ದೀಕ್ಷೆ ನಾವು ಕೊಡ್ತೀವಿ. ಆದ್ರೆ ಅವ್ರಿಗೇನಾದ್ರೂ ಸಂದೇಹಗಳಿದ್ರೆ, ಸ್ವಲ್ಪ ಅವ್ರ ಸಂದೇಹಗಳಿಗಿದ್ರೆ ಅವ್ರಿಗೆ ಮಾರ್ಗದರ್ಶನ ಕೊಡಿ, ಯಾವ ರೀತಿ ಹೊರಗೆ ಬರಬೇಕು. ಆಮೇಲೆ ಸಾಧನೆ ಮಾಡುವಾಗ ಏನಾದ್ರೂ ಸಮಸ್ಯೆಗಳಾದ್ರೆ ಈ ತರ ಇರಿ ಅಂತಂದು ಸ್ವಲ್ಪ ಅವ್ರಿಗೆ ಮಾರ್ಗದರ್ಶನ ಕೊಡಿ ಅಂತ ಹೇಳ್ತಾ, ಮತ್ತೆ ಏನಾದ್ರು ಮಾತಾಡೋದಿದೆಯಾ? ಏನಾದ್ರು ಅನುಭವ ಮರೆತಿದ್ದೀರಾ? ಹಾ ಗುರುಗಳ, ಇನ್ನೊಂದು ಹೇಳ್ಬೇಕಿತ್ತು. ಹೇಳಿ. ಅದೇ ಇವಾಗ ಆಸ್ಟ್ರಲ್ ಟ್ರಾವೆಲ್, ನಮ್ಮ ಆತ್ಮ ಹೆಂಗ್ ಮೇಲ್ ಹೋಗುತ್ತೆ, ನಮ್ ದೇಹನ ಬಿಟ್ಟು ಯಾವ ತರ ಹೋಗುತ್ತೆ ಅಂತ ಹೇಳಿ ಒಂದು ಪ್ರಶ್ನೆ ಇತ್ತು ಗುರುಗಳೇ. ನನಗೂ ತುಂಬಾನೇ ಕಾಡ್ತಾ ಇತ್ತು. ಅವಾಗನು ಧ್ಯಾನದಲ್ಲಿ ನಾನು ಕೇಳ್ಕೊಂಡಿದ್ದೆ, ನಮ್ಮ ಆತ್ಮ ಹೇಗ್ ಹೊರಗಡೆ ಹೋಗುತ್ತೆ, ಹೆಂಗೆ ಯಾವ ತರ ಇರ್ಬೋದು ಅಂತ ನಾನೊಂದ್ಸರಿ ಕೇಳ್ಕೊಂಡು ಕುತ್ಕೊಂಡಿದ್ದೆ ಗುರುಗಳ ಧ್ಯಾನದಲ್ಲಿ. ಅವಾಗನು ನನಗೆ ಅದರ ಅನುಭವ ಆಯ್ತು. ನಾನ್ ಹಿಂಗ್ ಮಲ್ಗಿದ್ರೆ ನನ್ನ ದೇಹ ಒಂದು 7-8 ದೇಹಗಳು ಹಿಂಗ್ ಮೇಲ್ಗಡೆ ಹೋಗೋ ತರ ಪದ್ರ ಒಂದ್ 7-8 ದೇಹಗಳು ನನ್ನನ್ ಬಿಟ್ಟು ಮೇಲ್ಗಡೆ ಹೋಗ್ತಾ ಇದೆ. ಆ ತರ ಅನುಭವ ಆಯ್ತು ಗುರುಗಳೇ ಒಂದ್ಸರಿಗೆ. ಆಮೇಲೆ ನನ್ನ ಆತ್ಮನ ನಾನ್ ನೋಡ್ಬೇಕು ಅಂತ ನನಗ್ ತುಂಬಾನೇ ಆಸೆ ಇತ್ತು. ಅವಾಗನು ಅಷ್ಟೇ ನನ್ ತರನೇ ಸೇಮ್ ನನ್ನ ಎದುರುಗಡೆ ಕೂತಿತ್ತು ಗುರುಗಳೇ. ಅದ ಆತ್ಮ ನನ್ ತರನೇ ಸೇಮ್ ಕೂತಿತ್ತು, ಆದ್ರೆ ಬಟ್ಟೆ ಎಲ್ಲ ಚೇಂಜ್ ಆಗಿತ್ತು. ಇದ್ಯಾರು ನನ್ ತರನೇ ಇದಾರಲ್ಲ ಅಂತಂದು ನಂಗ್ ಮರ್ತೋಗ್ಬಿಟ್ಟಿತ್ತು. ನಾನ್ ಕೇಳ್ಕೊಂಡಿರೋದು, ನನ್ನ ಆತ್ಮನ ನೋಡ್ಬೇಕು ಅಂತ ಕೇಳ್ಕೊಂಡಿರೋದು ಮರ್ತೋಗ್ಬಿಟ್ಟಿತ್ತು. ಆದ್ರೆ ಕನ್ಸಲ್ಲಿ ಬಂದಾಗ ಇದ್ಯಾರಪ್ಪ ನನ್ ತರನೇ ಇದಾರಲ್ಲ ಇವ್ರು ಅಂತ ಅಂದ್ಬಿಟ್ಟು ನಾನ್ ಮಾತಾಡ್ಸಿದೆ, ಚೆಕ್ ಮಾಡ್ದೆ, ನಾನ್ ಕೈಯೆಲ್ಲ ಆಕ್ಷನ್ ಮಾಡಿದೆ. ಅದೇನು ಮಾಡ್ಲಿಲ್ಲ, ಸುಮ್ನೆ ಕೂತಿತ್ತು. ಅವಾಗ ನಂಗೆ ನೆನ್ಪಾಯ್ತು, ಅಯ್ಯೋ ನನ್ ಆತ್ಮನ್ ಕೇಳ್ಬೇಕು ಅನ್ಕೊಂಡಿದ್ನಲ್ಲ ಅಂತ ಹೇಳಿ ಅವಾಗ ಒಂದು ಆತ್ಮ ದರ್ಶನ ಆಯ್ತು. ಆಮೇಲೆ ಒಂದು ನನ್ನ ಕುಂಡಲಿನಿ ಶಕ್ತಿ ಹೇಗಿದೆ, ನನ್ ಯಾವ ತರ ಕುಂಡಲಿನಿ ಶಕ್ತಿ ಹೇಗಿರ್ತಾಳೆ, ಆ ತಾಯಿ ಹೆಂಗಿರುತ್ತೆ ಅಂತ ನಾನೊಂದ್ ಪ್ರಶ್ನೆ ಹಾಕೊಂಡು ಇತ್ತು. ಅದನ್ನು ನನಗೆ ಕನಸಿನ ಮುಖಾಂತರ ಗೊತ್ತಾಯ್ತು ಗುರುಗಳೇ. ಅದು ಹಾವು, ಬಾಲ ಎಲ್ಲ ಹಾವು ತರ ಇತ್ತು, ಮುಖ ಮಾತ್ರ ದೇವಿ ತರ ಇತ್ತು ಗುರುಗಳೇ. ಅದನ್ನು ನನಗೆ ದರ್ಶನ ಆಗಿದೆ. ಅದು ಕೂಡ ದರ್ಶನ ಆಗಿದೆ. ಆಮೇಲೆ ಇನ್ನೊಂದ್ಸರಿಗೆ ರಾತ್ರಿ ಒಂದ್ಸರಿಗೆ ನಿದ್ದೆ ಬರ್ತಾ ಇರ್ಲಿಲ್ಲ ಅಂತ ಹೇಳಿ ಜಪ ಮಾಡ್ತಾ ಕೂತಿದ್ದೆ. ದೇವಿದು ಜಪ ಮಾಡ್ತಾ ಕೂತಿದ್ದಾಗೆ ಆ ದೇವಿ
ಕೈಯಲ್ಲಿ ಒಂದು ರೋಸ್ ಹೂ ಹಿಡ್ದಿದ್ಲು. ಹ್ಮ್ ದೇವಸ್ಥಾನಕ್ಕೆ ಹೋಗಿದ್ದೀನಿ, ಹಂಗೆ ಚೇರ್ ಮೇಲೆ ಕುತ್ಕೊಂಡೆ ಜಪ ಮಾಡ್ತಾನೆ ನಿದ್ದೆ ಹೋಗ್ಬಿಟ್ಟಿದೀನಿ. ನನಗ್ ನಾನೇ ಮರ್ತ್ಬಿಟ್ಟು ಕನ್ಸಲ್ಲಿ ಹೋಗ್ಬಿಟ್ಟಿದೀನಿ. ಅವಾಗ ದೇವಿ ಹತ್ರ ಹೋಗಿದ್ದೀನಿ. ದೇವಿ ಹತ್ರ ಹೋದ್ರೆ ದೇವಿ ಒಂದ್ ರೋಸ್ ಹೂ ಹಿಡ್ದಿದ್ಲು ಗುರುಗಳೇ. ಹಳದಿ ಕಲರ್ ಹೂವು, ಅದು ಬಾಡೋಗ್ಬಿಟ್ಟಿತ್ತು. ಅಂದ್ರೆ ಬೆಳಗ್ಗೆ ಏರ್ಸಿರ್ತಾರೆ, ನೈಟ್ ಎಲ್ಲ ಬಾಡೋಗಿರುತ್ತಲ್ಲ. ನಾನ್ ಹೋದ ತಕ್ಷಣ ನೋಡ್ತಾ ಇದ್ದೀನಿ ದೇವಿನ. ನೋಡ್ತಾ ಇದ್ದಾಗ ಅದು ಹೂವು ಮತ್ತೆ ಅರಳಿತು ಪೂರ್ತಿ. ಬಾಡಿದ ಹೂವು ನನ್ ಕಣ್ಣೆದ್ರಿಗೆನೆ ಪೂರ್ತಿ ಅರಳಿ ತೋರ್ಸಿದ್ಲು ಗುರುಗಳೇ. ಅದಂತೂ ತುಂಬಾನೇ ಖುಷಿ ಆಗೋಯ್ತು ನನಗೆ. ಅವಾಗೇನೆ ನನಗೆ ಅದು ಆ ಕನಸ ಆದ ದಿನನೇ ನನಗೆ ಕುಂಡಲಿನಿ ಶಕ್ತಿ ಜಾಗೃತಿಯಾಗಿರೋದು ಗೊತ್ತಾಗಿರೋದು ಗುರುಗಳೇ. ನೀವು ಇದಕ್ಕಿಂತ ಮೊದ್ಲು ಯಾವತ್ತೂ ಅನ್ಕೊಂಡಿರ್ಲಿಲ್ಲ ನಾನು ಇಂತ ಸಾಧನೆ ಮಾಡ್ತೀನಿ, ಇಂತ ಅನುಭವ ಪಡ್ಕೊಂತೀನಿ ಅಂತ ನೀವ್ ಯಾವತ್ತೂ ಅನ್ಕೊಂಡಿಲ್ಲ. ಅದನ್ನ ಮರೆಯಕ್ಕೆ ಸಾಧ್ಯ ಇಲ್ಲ ಗುರುಗಳ. ಪರ್ಯಂತ ಮರೆಯಕ್ಕೆ ಸಾಧ್ಯ ಇಲ್ಲ. ಧ್ಯಾನದ ಮುಖಾಂತರ ನಾವ್ ಏನ್ ಕೇಳ್ಕೊಂತೀವೋ ಅದೆಲ್ಲ ನಮಗೆ ಗೊತ್ತಾಗತ್ತೆ, ಅದೆಲ್ಲ ನೆರವೇರುತ್ತೆ ಗುರು. ನಮ್ಮ ಪ್ರತಿಯೊಂದು ಪ್ರಶ್ನೆಗೂ ಉತ್ತರ ಸಿಗುತ್ತೆ, ಉತ್ತರ ಸಿಗುತ್ತೆ. ಪ್ರತಿಯೊಂದು ಪ್ರಶ್ನೆಗೂ ಉತ್ತರ ಸಿಗುತ್ತೆ. ನಿಮ್ಮ ಏನೇ ಸಮಸ್ಯೆ ಇದ್ರೂ ಕೂಡ ಪರಿಹಾರನೂ ಸಿಗುತ್ತೆ ಗುರುಗಳೇ. ನೋಡಿ, ಈ ಕುಂಡಲಿನಿ ರಾಜಯೋಗದ ಮಹತ್ವ ಹೀಗಿದೆ. ನಿಮ್ದು ಏನೇ ಸಮಸ್ಯೆ ಇದ್ರೂ ಕೂಡ ಅದಕ್ಕೊಂದು ದಾರಿ ಆದ್ರೂ ಸಿಗುತ್ತೆ, ಪರಿಹಾರ ಆದ್ರೂ ಸಿಗುತ್ತೆ. ಗುರುಗಳೇ, ಅದಂತೂ ಗ್ಯಾರಂಟಿ, ಅದಂತೂ ನಿಜ ಗುರುಗಳೇ. ಅವ್ರು ನೋಡಿ ಈಗ ಬಂದಿದ್ದಾರೆ, ಅವರು ಟ್ರೈನ್ಗೆ ಇವಾಗ ಬಂದಿದ್ದಾರೆ. ನಾವು ಅದನ್ನ ಹೇಳಿ ಇದನ್ನ ಹೇಳಿ ಅಂತ ಏನು ಹೇಳಿಲ್ಲ ಅವ್ರಿಗೆ. ಅವರು ಸ್ವಂತ ಅನುಭವವನ್ನ ಖುಷಿ ಖುಷಿಯಾಗಿ ನಿಮ್ಗೆ ಹೇಳ್ತಾ ಇದ್ದಾರೆ. ಅವರ ಸಾಧನೆ ಮಾಡಿದ್ದು, ಅವ್ರಿಗಾದಂಥ ಅನುಭವ, ಯಾವ ರೀತಿ ಸಮಸ್ಯೆ, ಅದನ್ನ ಸಾಧನೆಯಲ್ಲಿ ಬಂದ ಸಮಸ್ಯೆ ಹೆಂಗ್ ಫೇಸ್ ಮಾಡಿದ್ರು, ಇದನ್ನೆಲ್ಲ ಅವ್ರು ಹೇಳಿದ್ದಾರೆ. ಅವರು ಜ್ಞಾನ ಸಿಂಧು ದೇವಿ ಪರ್ಣಿ ಏನೆಲ್ಲ ತಿಳ್ಕೊಂಡಿದ್ದಾರೆ ಅದನ್ನು ಹೇಳಿದ್ದಾರೆ. ಈಗ ಅವ್ರ ಮನಸ್ಥಿತಿ ಹೇಗಿದೆ ಅಂದ್ರೆ, ಎಲ್ಲಿಯಾದ್ರೂ ಹಿಮಾಲಯಕ್ಕೆ ಹೋಗಿಬಿಡುವ, ಯಾವ್ದಾದ್ರು ಆಶ್ರಮಕ್ಕೆ ಹೋಗಿಬಿಡುವ, ತಣ್ಣಗ ಕುಂತ್ಕೊಂಡ್ಬಿಡುವ ಸಾಧನೆ ಮಾಡ್ಕೊಂತ, ನಾವು ನಮ್ಮೊಳಗೆ ನಾವು ನೋಡ್ತಾ ಆರಾಮಾಗಿ ಕುಂತ್ಕೊಂಡ್ಬಿಡುವ ಈ ಸ್ಥಿತಿಗೆ ಅವ್ರು ಅಂದ್ರೆ ಇಲ್ಲಿ ಮನಸ್ಸು ಪೂರ್ಣವಾಗಿ ಏಕಾಗ್ರತಗೊಂಡಿದೆ. ಅವ್ರದ್ದು ಮನಸ್ಸು ಪೂರ್ಣ ಏಕಾಗ್ರತ ಮನಸ್ಸು. ಇದು ವಿಕ್ಷಿಪ್ತ ಮನಸ್ಸು ಅಂದ್ರೆ ಸಾವಿರಾರು ಕಡೆಗೆ ಮನಸ್ಸು ಎಗರಿ ಹೋಗಿರುತ್ತೆ. ಅವಾಗ ನಿಮ್ಗೆ ಶಾಂತಿ ಇರೋದಿಲ್ಲ, ನೆಮ್ಮದಿ ಇರೋದಿಲ್ಲ. ಈಗೆಲ್ಲ ನಿಮ್ದೆಲ್ಲ ಆಲ್ಮೋಸ್ಟ್ ವಿಕ್ಷಿಪ್ತ ಮನಸ್ಸು, ಎಲ್ಲೆಲ್ಲೋ ತಿರುಗಾಡ್ತಿರುತ್ತೆ, ಅಲ್ದಾಡ್ತಿರುತ್ತೆ. ಕನಿಷ್ಠ ಒಬ್ಬ ಮನುಷ್ಯನ ಮನಸ್ಸು ಒಂದು ಗಂಟೆಗೆ ಒಂದು ಇದಕ್ಕೆ 70,000, 30,000, 80,000 ಯೋಚನೆಗಳು ಬಂದು ಹೋಗ್ತವೆ ಅಂತಂದು ಸೈಂಟಿಸ್ಟ್ಗಳು ಹೇಳಿದ್ದಾರೆ. ಬ್ರೈನ್ ಅಲ್ಲಿ ಒಂದು ಗಂಟೆಗೆ 30,000 ರಿಂದ 70,000 ಚಿಂತನೆಗಳು ಬಂದು ಹೋಗ್ತವೆ, ಥಾಟ್ಸ್ಗಳು ಬಂದು ಹೋಗ್ತವೆ ಅಂತಂದು ಹೇಳಿದ್ದಾರೆ. ಈಗ ನೋಡಿ, ಅವರು 0 ಥಾಟ್ಸಿಗೆ ಬಂದಿದೆ. ಈಗ ಅವರು 0 ಥಾಟ್ಸಿಗೆ ಬಂದಿದ್ದಾರೆ ಅಂದ್ರೆ ಸಾಧನೆಯಲ್ಲಿ ಕುಂತ್ಕೊಂಡ್ರೆ ತಮ್ಮನ್ನು ತಾವು ಮರೆತು ಹೋಗ್ತಾ ಇದ್ದಾರೆ. ಯಾವಾಗ 0 ಥಾಟ್ಸಿಗೆ ಬರ್ತೀವಿ ಅದನ್ನೇ ಸಮಾಧಿ ಅಂತ ಕರೆಯೋದು. ಯಾವಾಗ ಈ ಯೋಚನೆಗಳು, ಚಿಂತನ ಲಹರಿಗಳು, ಯೋಚನೆಗಳು ಸ್ಟಾಪ್ ಆಗಿಬಿಡುತ್ತೋ, ಸ್ಟಾಪ್ ಆಗಿ ಯಾವಾಗ ನಮ್ಮೊಳಗೆ ನಾವು ನೋಡ್ತಾ ಆನಂದದಲ್ಲಿ ನಾವು ಕಳಿತೀವೋ ಅದಕ್ಕೆ ಸಮಾಧಿ ಅಂತ ಕರೆದಿದ್ದು. ಅದು 4 ದಿವಸ ಇರೋದಲ್ಲ, 5 ದಿವಸ ಇರೋದಲ್ಲ, ಅದು ವರ್ಷ ಪೂರ್ತಿ ಇರುತ್ತೆ. ಅದು ಸಾಧನೆ ಮಾಡ್ತಾ ಮಾಡ್ತಾ ಹೋದ್ರೆ ಜೀವನ ಪೂರ್ತಿನೂ ಇರುತ್ತೆ. ಇದನ್ನ ಸಾಧನೆ ಅಂತ ಕರೆದಿತ್ತು ನಮ್ಮ ಋಷಿ ಮುನಿಗಳು. ಇದನ್ನ ಸಾಧನೆ ಪತಂಜಲಿ ಮಹರ್ಷಿಗಳು ಕರೆದಿತ್ತು. ಅಷ್ಟಾಂಗ ಯೋಗದಲ್ಲಿ ಇದು ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ, ಇದನ್ನ ಅವ್ರು ಹೇಳಿದ್ದು. ಇವತ್ತೇನಾಗಿದೆ, ಸಾಧನೆ ಹೆಸರಿನಲ್ಲಿ ಕೈ ಬಗ್ಗಿಸ್ದೆ, ಕಾಲು ಬಗ್ಗಿಸ್ದೆ, ಉಶ್ ಮಾಡಿದೆ, ಕೈ ಕಾಲು ಬಗ್ಗಿಸಿ ಇದೇ ಯೋಗ ನಡಿ ಅಂತ ಕಳಿಸಿಬಿಡ್ತಾರೆ. 1 ಗಂಟೆ 2 ಗಂಟೆ ಟ್ರೈನಿಂಗ್ ಕೊಟ್ಟು, ಅಥವಾ 1 ವಾರ ಕುಂದ್ರಸ್ಕೊಂಡು ಒಂದು 10 ಲಕ್ಷ 15 ಲಕ್ಷ 2 ಲಕ್ಷ 3 ಲಕ್ಷ ಕಿತ್ಕೊಂಡು ಇದೇ ಯೋಗ ಅಂತ ಕಳಿಸಿಬಿಡ್ತಾರೆ. ಅಷ್ಟು ಸುಲಭವಾಗಿ ಸಾಧನೆ, ಅಷ್ಟು ಸುಲಭವಾಗಿ ಸಿದ್ಧಿ ಆಗೋದಿಲ್ಲ. ಅದಕ್ಕೆ ಪೂರ್ವಜನ್ಮದ ಕರ್ಮ, ಪೂರ್ವಜನ್ಮದ ಸಂಸ್ಕಾರ, ಮತ್ತೆ ನಿಮ್ಮಲ್ಲಿ ಛಲ, ಇದೆಲ್ಲ ಬೇಕಾಗುತ್ತೆ. ನಿರಂತರ ಪ್ರಯತ್ನ ಬೇಕಾಗತ್ತೆ, ಸತತ ಪ್ರಯತ್ನ ಬೇಕಾಗತ್ತೆ. 2-3 ದಿವಸದಲ್ಲಿ ನಾವು ನಿಮ್ಗೆ ಟ್ರೈನಿಂಗ್ ಕೊಡ್ತೀವಿ, ದೇವ್ರು ಕಾಣಿಸ್ತೀವಿ ಅಂದ್ರೆ ನಂಬಕ್ ಹೋಗ್ಬೇಡಿ. 2-3 ದಿವಸದಲ್ಲಿ ಆಗೋದಲ್ಲ. ಇದು ನಿರಂತರ ನಡಿಬೇಕಿದು. ನೋಡಿ, ಅವರು ಬೆಳಗ್ಗೆ 3 ಗಂಟೆಗೆ ಎದ್ದು ಸಾಧನೆ ಮಾಡಿರೋದು, ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಸಾಧನೆ ಮಾಡಿರೋದು. ಬೆಳಗ್ಗೆ 1-2-3 ಗಂಟೆ, ಸಂಜೆ 1-2 ಗಂಟೆ ನಿರಂತರ ಸಾಧನೆ ಮಾಡಿದ ಪ್ರತಿಫಲ ಇವಾಗ ಅವ್ರಿಗೆ 0 ಥಾಟ್ಸಿಗೆ ಬಂದು ನಿಂದಿರ್ತಾ ಇದೆ, ಸಮಾಧಿ ಏರ್ತಾ ಇದೆ. ಇದು ನಿಜವಾದ ಸಮಾಧಿ, ಇದು ನಿಜವಾದ ಸಾಧನೆ. ಜಪ ಧ್ಯಾನ ನೀವು ಯಾವುದೇ ಗುರು ಇಲ್ಲ ಜಪ ಧ್ಯಾನ ಮಾಡಿ ಇದು ನಾವು ಸಾಧನೆ ಮಾಡ್ತೀವಲ್ಲ ಅಂತ ಅನ್ಕೋಬಹುದು. ಆದ್ರೆ ಅದು ತತ್ಕ್ಷಣ. ಈಗ ದೋಸೆ ಹಂಚಿದ ಮೇಲೆ ನೀರ್ ಹಾಕಿದ್ರೆ ಹೆಂಗೆ 1-2-3 ಸೆಕೆಂಡ್ ಇರುತ್ತೆ ನೀರು, ಆಮೇಲೆ ಫಿಶ್ ಅಂತ ಹೋಗ್ಬಿಡುತ್ತೆ. ಹಂಗೆ ಇದು ಕೂಡ ಅಷ್ಟೇ. ಕೇವಲ ಜಪ ಧ್ಯಾನ ಸುಮ್ನೆ ಯಾರೋ ಹೇಳ್ಯಾರಂತ ಮಾಡಿಬಿಟ್ರೆ ಆ ತಕ್ಷಣ ಸ್ವಲ್ಪ ನಿಮ್ಗೆ ಆನಂದ ಸಿಗ್ಬೋದು. ಆಮೇಲೆ ಮತ್ತೆ ಅದೇ ಆರ್ಭಟ ಸ್ಟಾರ್ಟ್ ಆಗುತ್ತೆ.
ಅದಕ್ಕೆ ಯೋಗದ ಮೂಲಕ್ಕೆ ಹೋಗ್ಬೇಕು, ಆಳಕ್ಕೆ ಇಳಿಬೇಕು. ಈ ಕುಂಡಲಿನಿ ರಾಜ ಯೋಗ ಎಂಬುದು ಆಳಕ್ಕೆ ಹೋಗುವಂಥದ್ದು. ಆಳಕ್ಕೆ ಹೋಗಿ ಮುತ್ತು ರತ್ನಗಳು ಸಿಗುತ್ತೆ, ಒಳಗಡೆ ಆನಂದ ಸಿಗುತ್ತೆ. ಅದನ್ನ ನಾವು ಧರಿಸಿ ನಿಲ್ಲಬೇಕಾಗಿದೆ. ನಿಜವಾಗಿಯೂ ಅದನ್ನ ನಾವು ಧರಿಸಿ ನಿಲ್ಲಿಸಬೇಕಾಗಿದೆ. ಆಮೇಲೆ ನಿಜವಾಗಿ ಶಾಸ್ತ್ರ ಗ್ರಂಥಗಳು ಏನ್ ಹೇಳ್ತಾರೆ, ಶಂಕರಾಚಾರ್ಯ ಏನ್ ಹೇಳಿದ್ದಾರೆ, ರಾಮಾನುಜಾಚಾರ್ಯ ಏನ್ ಹೇಳಿದ್ದಾರೆ, ಮಾಧ್ವರು ಏನ್ ಹೇಳಿದ್ದಾರೆ, ರಾಮಾಯಣ ಮಹಾಭಾರತ ಏನ್ ಹೇಳುತ್ತೆ, ಭಗವದ್ಗೀತೆ ಏನ್ ಹೇಳುತ್ತೆ, ಉಪನಿಷತ್ತು ಏನ್ ಹೇಳುತ್ತೆ, ಪುರಾಣಗಳು ಏನ್ ಹೇಳ್ತವೆ, ಇದರೆಲ್ಲ ಮರ್ಮವನ್ನ ತಿಳ್ಕೊಬೇಕಾದ್ರೆ ಈ ಏಕಾಗ್ರ ಚಿತ್ತವಾದಂತ ಮನಸ್ಸು ಬೇಕು. ಈ ಕುಂಡಲ ರಾಜಯೋಗದಲ್ಲಿ ಇದನ್ನೆಲ್ಲ ತಿಳ್ಕೊಳಕ್ ಸಾಧ್ಯ ಇದೆ. ಇಂಥ ಒಂದು ಅವಕಾಶವನ್ನ ಯಾರು ಮರೆಬೇಡಿ. ಅವ್ರದ್ದು ನಾವು ಫೋನ್ ನಂಬರ್ ಹಾಕಿರ್ತೀವಿ. ಹೆಣ್ಮಕ್ಳು ನಿಮ್ಗೆ ಸಾಧನೆ ಮಾಡೋ ಆಸಕ್ತಿ ಇದ್ರೆ ಅವರಿಗೆ ಕಾಂಟ್ಯಾಕ್ಟ್ ಮಾಡಿ ಮಾತಾಡಿ. ಆದ್ರೆ ಜಾಸ್ತಿ ಟೈಮ್ ತಗೊಳಕ್ ಹೋಗಬೇಡಿ. ಯಾಕಂದ್ರೆ ಅವರು ಮನೆಯಲ್ಲಿ ಕೆಲಸ ಇರುತ್ತೆ ಒಂದನೇದು. ಎರಡನೇದು ಅವರು ಸಾಧನೆಯಲ್ಲಿ ಹೆಚ್ಚು ಲೀನ್ ಆಗಕ್ಕೆ ಇಷ್ಟಪಡ್ತಾರೆ. ಆದ್ರೆ ನಿಜವಾಗಿಯೂ ನಿಮ್ಗೆ ಸಾಧನೆ ಮಾಡಬೇಕು ಅಂತ ಮನಸ್ಸಿದ್ರೆ ಅವ್ರ ಜೊತೆಗೆ ಮಾತಾಡಿ ಆಮೇಲೆ ಇಲ್ಲಿ ಬಂದು ನಮ್ಮ ಸ್ಥಳಕ್ಕೆ ಬಂದು ನೆಲಮಂಗಲ ಬಂದು ಆದ್ರೂ ದೀಕ್ಷೆ ತಗೋಬಹುದು, ಅಥವಾ ಆನ್ಲೈನ್ ನಲ್ಲಾದ್ರೂ ದೀಕ್ಷೆ ತಗೋ ಅಂತ ಹೇಳ್ತಾ ಇವತ್ತು ಹರಿಹರದಿಂದ ಸೌಮ್ಯ ಅವರು ಅಲ್ಲಿಂದ ಮಗನ್ ಕರ್ಕೊಂಡು ಬಂದಿದ್ದಾರೆ. ಅವ್ರಿಗೆ ತುಂಬ ಹೃದಯದ ಸ್ವಾಗತವನ್ನು ಕೊಡ್ತಾ ನಮಸ್ಕಾರ ಹೇಳ್ತಾ ಇವತ್ತಿಗೆ ನಮ್ಮ ಈ ವಿಡಿಯೋ ಮುಗಿಸ್ತಾ ಇದ್ವಿ. ನಮಸ್ಕಾರ ಸ್ನೇಹಿತರೆ.